ನನ್ನ ಹೆಸರು ಕುಸುಮಕರ್ ರಾವ್ ಚೌಹಾಣ್, ಕೊರಕೋಡು, ಕಾಸರಗೋಡು. ನಾವು ಇಲ್ಲಿ ಉಗ್ರಾಣದಲ್ಲಿ ಒಂದು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಿದ್ದೇವೆ. ಇಲ್ಲಿ ಸಾಧಾರಣ ಈಗ ಶುರುವಾಗಿದ್ದಲ್ಲಿಂದ ಇಲ್ಲಿರುವವರೆಲ್ಲರೂ 24 ಗಂಟೆ ಹೊತ್ತು ಕೆಲಸ ಮಾಡ್ತಾ ಇಲ್ಲೇ ನಿದ್ದೆ ಮಾಡ್ತಾ ಇರುವವರು, ಅಹೋರಾತ್ರಿಯಾಗಿ ದುಡಿತಾ ಇದ್ದಾರೆ. ಇಷ್ಟು ಜನ ಅಲ್ಲ, ಇನ್ನೂ ಇದ್ದೇವೆ ನಾವು 40 ಜನ. ಹಾಗೆ ಯಾವುದೇ ರೀತಿಯ ಕುಂದುಕೊರತೆಗಳಿಲ್ಲದೆ ಒಂದೇ ಬೊಡ್ಡಜ್ಜನ ಪುಳ್ಳಿಗಳಾಗಿ ನಾವೆಲ್ಲರೂ ಒಂದೇ ಸಂತೋಷದಿಂದ ಒಂದೇ ಕುಟುಂಬದರ ಹಾಗೆ ಕೆಲಸ ಮಾಡ್ತಿದ್ದೇವೆ. 33 ವರ್ಷಗಳ ಮುಂಚೆ ಹೇಳಿದ್ರೆ ನಾವು ಮುಂಚೆ ಮೂಡಪ್ಪ ಸೇವೆ ಆಗಿದ್ದು ನೆನಪುಂಟು, ಬಂದಿದ್ದೇವೆ. ಈಗ ನನಗೆ 57 ವರ್ಷ, ಹಾಗೂ 33 ವರ್ಷಗಳ ಬಂದು ನೋಡಿ ಹೋದ್ದು ಮಾತ್ರ. ಆದರೆ ಈ ಎಂಥ ಒಂದು ಭಾಗ್ಯ ಆ ಟೈಮಿಗೆ ಸಿಗಲಿಲ್ಲ. ಆದರೆ ಈ ಭಾಗ್ಯ ಸಿಕ್ಕಿದ ಕಾರಣ ಇದನ್ನು ಸಂತೋಷದಿಂದ ಫುಲ್ ಟೈಮ್ ಆಗಿ ಎಲ್ಲ ಮುಗಿಯುವವರೆಗೂ ಕಳೆದೇ ಹೋಗುವ ಏರ್ಪಾಡು. ನಮ್ಮ ಪೆಟ್ಟಿಗೆ ಎಲ್ಲ ತಗೊಂಡು ಬಂದೇ ಇದ್ದೇವೆ, ಇಲ್ಲೇ ನಿದ್ದೆ ಮಾಡೋದು, ಇಲ್ಲಿಂದಲೇ ಬೆಳಿಗ್ಗೆ ಚಹಾ ಕಾಫಿಯಲ್ಲಿ ಇಲ್ಲೇ, ಮನೆಗೆ ಹೋಗುವ ಏರ್ಪಾಡಿಲ್ಲ. ಹಾಗೆ ಅದು ಸಂತೋಷಕರವಾದೊಂದು ವಿಷಯ. ನಾವು ಇದು ಸುರುವಾನಗನೆಂಕಲ ಹಿಡಿಗೆ ಬತ್ತದ ಮುಲ್ಪೊಳ್ಳ ಐಕೆ ದುಂಬೆ ಅಂಕಲ ಮುಲ್ಪ ಇತ್ತನಾಕ್ಲು ಬುಕ್ಕ ಮುರಾಯಣ ತುಕ ಮುಲ್ಪಣೆ ಉಂತದು ಇಲ್ಲಡೆ ಹೊರ ಪೋತು ಜಸ್ಟ್ ಮೀತು ಬರ್ಪುನೆ ಮೂಲೆ ಉಳ್ಳೈನೆ ರಾತ್ರಿ ಉಳ್ಳ ಪಗೆಲ್ಲ ಉಳ್ಳ ಬುಕ್ಕ ಸಾಮಾನು ಅಂತ ಹೇಳಿ ಬತ್ತೊಂದುಂಡು ಎಡ್ಡೆ ಬತ್ತೊಂದುಂಡು ಅರಿ ಅಂತ ಮಲ್ಲ ಸ್ಟಾಕ್ ಆತುಂಡು ಸಕ್ಕರೆ ಹತ್ತೀನಿ ಬೆಲ್ಲ ಉಂಡು ತರಕಾರಿ ಬೋಡಿತ್ತನಾತು ಬತ್ತದುಂಡು ಕರಿ ಮೂಡಪ್ಪಗೆ ಎಂಕಲ ಇಲ್ಲಿಯೇ ಜೋಕಳಾತಿತ್ತ ಐಟೇಟ ಗೊಬ್ಬೊಂದಿತ್ತಿನ ಟೈಮು ಅಂಡಲ್ಲ ನೆನಪುಂಡು ಎಂಕ್ಲೆಗೆ ಐನವ ಅಂತ ಕೊಂದುಲೊಂಜಿ ಎಂಕ್ಲೆ ರಡ್ನೆ ಮೂಡಪ್ಪಂದು ತಿಕ್ಕನೆ ಒಂಜಿ ಬಾರಿ ಸಂತೋಷ ಎಂಕ್ಲೆ. ಒಂದು ಫಸ್ಟಿಗೆಲ್ಲ 100-120-130 ಗಾಡಿಯವರೆಗೆ ಬಂದಿದೆ. ಎಲ್ಲ ಭಾಗದಿಂದ ಒಂದಿನ ಮಟ್ಟಿಗೆ ಹೇಳಿದ್ರೆ ತುಂಬ ಒಂದು 10 ಕಡೆದೆಲ್ಲ ಬರ್ತದೆ ಒಟ್ಟಿಗೆ, ಇಲ್ಲ ಹೇಳೋದಿಲ್ಲ. ಈಗ ಕಳೆದ ಇದರಲ್ಲಿ ಹೇಳಿದ್ರೆ ಫಸ್ಟಿಗೆ ಮಂಗಳೂರು ಶರವು ಮಹಾಗಣಪತಿ ಅಲ್ಲಿಂದ ಬಂದಿದೆ, ಮಂಗಳೂರಿಂದ. ಅದು ಹೇಳಿದ್ರೆ ಮಂಗಳೂರು ವಿಭಾಗದಿಂದ ದೊಡ್ಡ ಹೊರೆಕಾಣಿಕೆ ಒಂದು 40 ಗಾಡಿಯಲ್ಲಿ ಬಂದಿದೆ. ಹಾಗೆ ವಿಟ್ಲದಿಂದ ಬಂದಿದೆ, ಸುಳ್ಳೆಯಿಂದ ಬಂದಿದೆ, ಪುತ್ತೂರಿಂದ ಬಂದಿದೆ, ವಿವಿಧ ಭಾಗದಿಂದ ಹೇಳಿದ್ರೆ ಈ ನಮ್ಮ ಭಾರತ ದೇಶ ಎಲ್ಲೆಲ್ಲ ಉಂಟು ಅಲ್ಲಿದೆಲ್ಲ ಬಂದಿದೆ. ಒಂದು ದಿನ ಮಟ್ಟಿಗೆ ಇವತ್ತಿನ ಇದು ಹೇಳಿದ್ದಾರೆ. ನಿನ್ನೆ ಈ ಉಗ್ರಾಣ ಇನ್ಚಾರ್ಜ್ ಇದ್ದ ಕಾರಣ ನಾನು ನಿನ್ನೆ ಇಲ್ಲಿಂದ ಅಕ್ಕಿ ಕೊಟ್ಟ ಇದರಲ್ಲಿ ಅಲ್ಲಿ ಉಗ್ರಾಣದ ಇನ್ಚಾರ್ಜ್ ಇರುವ ಭಟ್ಟನವರು ಹೇಳಿದ ಪ್ರಕಾರ ಇವತ್ತು 1.5 ಲಕ್ಷಕ್ಕೆ ಜನದ ಊಟದ ವ್ಯವಸ್ಥೆಗೆ ನಿನ್ನೆ ಇಲ್ಲಿಂದ ಉಗ್ರಾಣದಿಂದ ಸ್ಟೋರಿಂದ ಅನ್ನ, ಇದು ಅಕ್ಕಿ, ಬಾಕಿದ ಬೆಲ್ಲ, ಸಕ್ಕರೆ ಇದೆಲ್ಲ ಹೋಗಿದೆ. ತರಕಾರಿ ವಿಷಯದಲ್ಲಿ ಇವತ್ತು 1.5 ಲಕ್ಷದ ವ್ಯವಸ್ಥೆಗೆ ಆಗಿದೆ. ಅದು ಸಾಕಾಗೋದಿಲ್ಲ ಹೇಳ್ತಾ ಇದ್ದಾರೆ, ನೋಡುವ ಹೇಳಿ. ಅಷ್ಟು 1.5 ಲಕ್ಷದ ಏರ್ಪಾಡು ಇವತ್ತಿಗೆ ಏರ್ಪಾಡು ಮಾಡಿದ್ದೇವೆ. ಮೊನ್ನೆ ಮಾಡಿ ಅದು ಮಧ್ಯಾಹ್ನ ಹೊತ್ತಿಗೆ ಒಂದು 50,000-60,000 ಜನ ಹೇಗಿರ್ಬೋದು. ಸಂಜೆ ಗೊತ್ತಾಗೋದಿಲ್ಲ ಹೇಳಿದ್ರೆ ಬೆಳಗ್ಗಿಂದಲೇ ಜನಸಂಗುಳಿ. ಅದನ್ನು ಹೇಳಿದ್ರೆ ನಾವು ಅಕ್ಕಿ ಅಲ್ಲಿ ತಗೊಂಡೋಗಿ ಇಡುವ ಕಾರಣ ಅದನ್ನು ಅಲ್ಲಿ ಅಲ್ಲಿ ಅಡುಗೆ ಮಾಡುವಲ್ಲಿ ಭಟ್ರೆಯವರೇ ಹೇಳಬೇಕಲ್ಲ. ಅದನ್ನು ಇಲ್ಲಿ ನಮಗೆ ಸಡನ್ನಾಗಿ ಹೇಳಲಿಕ್ಕೆ ಅದು ಹೇಳಿದ್ರೆ ಸಾಧಾರಣ 50,000 ಮೇಲೆ ಡೈಲಿ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಶುರುವಾಗ್ತದೆ. ನಾವಿಲ್ಲಿ ಮಲಗೋ 3 ಗಂಟೆ ಆದರೂ ಸಹ 6 ಗಂಟೆ ಬಂದರೂ ಜನ ಶುರು ಮಾಡ್ತಾರೆ ಇಲ್ಲಿ. ಅಷ್ಟು ಕಿವಿನಲ್ಲಿ ಅಷ್ಟು ಸಂತೋಷದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಮತ್ತೆಂತ ಹೇಳಿದರೆ ಇಲ್ಲಿ ನಮಗೆ ಜನಸಂಖ್ಯೆ ಗೊತ್ತಾಗೋದಿಲ್ಲ. ಹೇಳಿದರೆ 4 ಕಡೆ ಉಗ್ರಾಣ ಉಂಟು, 4 ಕಡೆ ಉಗ್ರಾಣ ಅನ್ನದಾನಕ್ಕೆ ಊಟದ ವ್ಯವಸ್ಥೆ 4 ಕಡೆಯಲ್ಲಿ ಅಡಿಗೆ ಮನೆ ಇದೆ. ಆದ ಕಾರಣ ನಮಗೆ ಎಲ್ಲೆಲ್ಲಿ ಎಷ್ಟು ಜನ ಹೋಗ್ತಾರೆ ಗೊತ್ತಾಗೋದಿಲ್ಲ. ಇದು ಇಲ್ಲಿರೋದು ಮೇಯ್ನ್ ಇದು ಪಾಕಶಾಲೆ ಅನ್ನಛತ್ರ. ಇನ್ನೊಂದು ಅಲ್ಲಿ ದೇವಸ್ಥಾನದ ಆ ಕಡೆ ಮಾಡಿದ್ದಾರೆ, ಅಲ್ಲಿ ಸಹ ಸುಮಾರು ಜನ. ಮತ್ತು ಒಳಗೆ ತಂತ್ರಿಯವರ ವಿಭಾಗ ಬೇರೆ ಇದೆ, ಮತ್ತು ಅದು ಅಲ್ಲದೆ ಒಳಗೆ ದೇವಸ್ಥಾನದ ಒಳಗೆ ಇರುವವರಿಗೆ ಒಂದು ಬೇರೆ ಇದೆ. ಹಾಗೆ 4 ಕಡೆ ಆಗ್ತಾ ಇದೆ. ಆದ ಕಾರಣ ಎಲ್ಲಿ ಎಷ್ಟು ಜನ ಊಟ ಮಾಡಿದರೆ ಅದು ನಮಗೆ ಇಲ್ಲಿ ಲೆಕ್ಕ ಗೊತ್ತಾಗೋದಿಲ್ಲ. ಅನ್ನಛತ್ರ ಉಗ್ರಾಣ ಇದು ಒಂದೇ. ಇಲ್ಲಿಂದಲೇ ಎಲ್ಲ ಕಡೆಗೆ ಸಾಮಾನನ್ನು ಡಿಸ್ಟ್ರಿಬ್ಯೂಟ್ ಆಗೋದು ಇಲ್ಲಿಂದ. ಎಲ್ಲ ಸಾಮಾನು ಇಲ್ಲಿಂದ ಅವರು ಚೀಟು ಕೊಡಬೇಕು, ಇಲ್ಲಿಂದ ನಾವು ಅವರಿಗೆ ಸಾಮಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗೆ ಅಂತ ಇದು ಉಪಹಾರ ಹೇಳಿದ್ರೆ 24 ಗಂಟೆ ನೋಡಲಿಕ್ಕೆ ಏನಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಶುರು ಆಗ್ತದೆ, ಸಂಜೆ 2 ಗಂಟೆವರೆಗೆ, ರಾತ್ರಿ 2 ಗಂಟೆವರೆಗೆ ಕೊಡ್ತಾ ಇರ್ತದೆ. ಮತ್ತು ರಾತ್ರಿ 2 ಗಂಟೆ ಅಂದರೆ ಜನ ಇರುವುದಿಲ್ಲ, ಆದ ಕಾರಣ ಸ್ಟಾಪ್ ಮಾಡೋದು. ಹಾಗೆ ಇಲ್ಲದೆ ಅದು ಸರಿಯಾಗಿ 24 ಗಂಟೆ ಅನ್ನದಾನವು ಉಪಹಾರ ಹೇಳಿದ್ರೆ ಬೆಳಿಗ್ಗೆ 6 ಗಂಟೆಗೆ ಉಪಹಾರ ಶುರುವಾಗಿದೆ.
ಸೇವಕರು ಭಾಗಿಯಾಗಿದ್ದಾರೆ ಅಂದ್ರೆ ಆಹಾರ ಬಳಸೋದ್ರಲ್ಲಿ? ಅದು ದಿವಸಕ್ಕೆ ಒಂದೊಂದು ಕಡೆಯಿಂದ ಒಬ್ಬರೊಬ್ಬರಿಗೆ ಟೀಮ್ ಕೊಟ್ಟಿದ್ದೇವೆ. 1000 ಲೆಕ್ಕದಲ್ಲಿ ಜನ ಬರ್ತಾರೆ. ಅವರವರಿಗೆ ಬೇಕಾದ ಒಂದೊಂದು ತಂಡದಲ್ಲಿ ಜನ ಬರ್ತಾರೆ. ಅದು ಸ್ವಯಂ ಸೇವಕರ ವಿಭಾಗಗಳು ಬೇರೆ ಇದೆ. ಅದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಬೇರೆ ಮಾಡಿದ್ದಾರೆ. ಅದಕ್ಕೆ ಬೇಕಾದ ಒಬ್ಬ ಅಧಿಕಾರಿ ಒಬ್ಬ ಇದ್ದಾನೆ, ಅವರಿಗೆ ಬಿಟ್ಟುಕೊಟ್ಟಿದೆ. ಹಾಗೆ ಇಲ್ಲಿ ನಮ್ಮ ಉಗ್ರಾಣ ಇನ್ಚಾರ್ಜ್ ನಮ್ಮ ಪ್ರಭಾಶಂಕರ್ ಮಾಸ್ಟ್ರು ಇನ್ಚಾರ್ಜ್. ಅಂತ ಹೇಳಿದ್ರೆ ನಮ್ಮ ದಾನದಲ್ಲಿ ಶ್ರೇಷ್ಠ ದಾನ ಹೌದು ಅನ್ನದಾನಕ್ಕೆ ಅಗತ್ಯವಾಗಿರುವಂತಹ ವಸ್ತುಗಳು ಇಲ್ಲಿಂದಲೇ ಅಲ್ಲಿ ಹೋಗ್ಬೇಕು. ಆ ಕುರಿತು ಹೇಳುದಾದ್ರೆ ಅನ್ನದಾನಕ್ಕೆ ಅಂತಲ್ಲ, ಇಲ್ಲಿಗ ಸಾಮಾನ್ಯ ಉಗ್ರಾಣ ಸಮಿತಿ ಹೇಳಿದರೆ ಒಂದು ಬ್ರಹ್ಮಕಲಶದ ಎಲ್ಲ ಯಾವುದು ಸಾಮಗ್ರಿಗಳು ಅದಕ್ಕೆ ಅಗತ್ಯ ಈಗ ಪೂಜಾ ಸಾಮಗ್ರಿ ಇರ್ಬೋದು, ಎಲ್ಲವೂ ಉಗ್ರಾಣದ ಥ್ರೂ ಆಗಿ ಹೋಗುದು. ಆಗ ಅಲ್ಲಿ ಉಗ್ರಾಣಕ್ಕೆ ಸಾಮಗ್ರಿಗಳು ಒಂದು ನಾವು ಪರ್ಚೇಸ್ ಮಾಡ್ತೇವೆ ಸಾಮಗ್ರಿಗಳು, ಮತ್ತೆ ಎಲ್ಲ ಮತ್ತೆ ನಾವು ಹೊರೆ ಕಾಣಿಕೆಯಾಗಿ ಬರ್ತೇವೆ ಸಾಮಗ್ರಿ. ಹಾಗೆ ಸಾಮಾನ್ಯ ದೊಡ್ಡ ನಮಗೆ ಇಲ್ಲಿಯ ಸಾಮಗ್ರಿಗಳು ಅಂತ ಹೇಳಿದ್ರೆ ಹೊರೆ ಕಾಣಿಕೆ ಬರುವುದು. ಹಾಗೆ ಹಸಿರುವಾಣಿ ನಮಗೆ 27ರಿಂದ ಪ್ರಾರಂಭ ಆದರೂ ಕೂಡ ನಮಗೆ 20ರಿಂದಲೇ ಹಸಿರುವಾಣಿ ಬರಲಿಕ್ಕೆ ಶುರು ಮಾಡಿದೆ. ಅಧಿಕೃತ ಅಲ್ಲಾದರೆ ಅವ್ರು ತಂದಿಡ್ತಾ ಇರ್ತಾರೆ. ಹಾಗೆ ನಮಗೆ 26ರಿಂದ ಹಸಿರುವಾಣಿ ಸಂಗ್ರಹ ಆಯಿತು. ಹಾಗೆ ಈಗ ಅದು ಮುಂದುವರಿತದೆ. ಇವತ್ತು ಕೂಡ ಹಸಿರುವಾಣಿ ಈಗ ಬರ್ಬೋದು. ಇವತ್ತು ನಿನ್ನೆವರೆಗೆ ಸಾಮಾನ್ಯ ಒಂದು ದಿವಸಕ್ಕೆ ಒಂದು 70-75ರವರೆಗೆ ತಂಡಗಳ ಹಸಿರುವಾಣಿ ಬರ್ತದೆ. ಈಗ ನೀವು ಇದು ಕಾಣ್ತಾ ಇರ್ಬೋದು, ಇಡೀ ನಮ್ಮ ಇದು ಇಷ್ಟು 4 ದಿವಸ ಊಟಕ್ಕಿದ್ದ ತರಕಾರಿಗಳನ್ನೆಲ್ಲ ಉಪಯೋಗಿಸಿಕೊಂಡು ಎಷ್ಟು ಬಾಕಿ ಉಂಟು. ಅಕ್ಕಿಯ ರಾಶಿ ನೋಡಿದರೆ ಇದೀಗ ಇನ್ನೊಂದು ಬ್ರಹ್ಮಕಲಶ ಮಾಡುವಷ್ಟು ಅಕ್ಕಿ ಬಾಕಿ ಉಂಟು. ಹಾಗೆ ಮಧುರು ಅಂತ ಹೇಳಿದರೆ ಮಧುನ ಪ್ರಸಿದ್ಧತೆ ಅದು. ಯಾವ ಊರಿನಲ್ಲಿ ಕೇಳಿದ್ರು ಮಧುನ ಬ್ರಹ್ಮಕಲಶ, ನಾವು ಹೇಳೋ ಮೊದಲು ಅವರೇ ಇಚ್ಛೆ ಅಂತಾರೆ, ನೀವು ಮಧುರನವರ ಬ್ರಹ್ಮಕಲಶ ಉಂಟು. ಅದು ಅಷ್ಟು ಒಂದು ಪ್ರಸಿದ್ಧವಾದ ಒಂದು ಇದರಲ್ಲಿ ಆದ ಕಾರಣ ನಮಗೆ ಇಷ್ಟು ಸಂಗ್ರಹ ಆಯಿತು. ಮತ್ತು ಇನ್ನೊಂದು 2 ದಿವಸ ಇವತ್ತು ಪ್ರಧಾನ ಇರ್ಬೋದು, ಮತ್ತೊಂದು 2 ದಿವಸ ನಮಗೆ ಹಸಿರುವಾಣಿಗಳ ಸಂಗ್ರಹ ಆಗ್ಬೋದು. ಹೊಸ ಊಟದ ಇದ್ರ ಬಗ್ಗೆ ಹೇಳಿದ್ರೆ ನಮಗೆ 3 ಕಿಚನ್ ಅದರಲ್ಲಿ ನೀವು ಹೇಳಿರ್ಬೋದು, ಅದು ಹೇಳಿದ್ದೇನೆ. ನಮಗೆ ಪ್ರಧಾನವಾಗಿ 4 ಕಿಚನ್ ಉಂಟು. ಅದರಲ್ಲಿ ಪ್ರಧಾನವಾಗಿ 2 ಕಿಚನ್, ಬಾಕಿ ಮತ್ತೊಂದು ತಂತ್ರಿಗಳಿಗೂ ಮತ್ತೊಂದು ಅರ್ಚಕರಿಗೂ ಹಾಗೆ 2. ಪ್ರಧಾನವಾಗಿ ಇಲ್ಲಿ ಎದುರು ಕಾಣುವಂಥ ಇದು ಕಿಚನ್. ಅದರಲ್ಲಿ ಮತ್ತೊಂದು ಆಚೆ ಒಂದು 2 ನಮ್ಮ ದೇವಸ್ಥಾನದ ತೆಂಕು ಭಾಗದಲ್ಲಿ ಒಂದು ಹಾಗೆ 2 ಕಿಚನ್ಗಳು ಉಂಟು. ಹಾಗೆ ನಮಗೆ ಇಲ್ಲಿ ಸಾಮಾನ್ಯ ನಮಗೆ ಒಟ್ಟು ಊಟಕ್ಕೆ ಅಂತೇಳಿ ಪ್ರಧಾನವಾಗಿ ಇಲ್ಲಿ ಅವತ್ತು ಅಲ್ಲಿ ಆದರೂ ಕೂಡ ಒಟ್ಟು ಊಟಕ್ಕೆ ಸಾಧಾರಣ ನಾವು ಲೆಕ್ಕ ಹಾಕಿದ್ದೇವೆ ಒಂದು 30,000ವರೆಗೆ ಡೈಲಿ ಇರ್ಬೋದು. ವಿಶೇಷ ದಿನಗಳು 75ರ ಮೇಲೆ. ಸಾಮಾನ್ಯ ಅದಕ್ಕಿಂತ ಹೆಚ್ಚಲ್ಲದ ಕಡಿಮೆ ಆಗಲಿಲ್ಲ ಊಟಕ್ಕೆ. ಎಲ್ಲ ದಿವಸವೂ ಮಾತ್ರ ಅಲ್ಲ, ಕೆಲವು ದಿವಸ ನಮಗೆ ಎಕ್ಸ್ಪೆಕ್ಟ್ ಮಾಡಿದ ದಿವಸಗಳು ರಜೆ ಎಲ್ಲ ಬಂದ ದಿವಸ ಉಂಟು. ಆ ದಿವಸ ನಾವು ಎಣಿಸಕ್ಕಿದ್ರೆ ಹೆಚ್ಚು ಜನ ಆಗಿದೆ. ಅಂತೂ ತುಂಬ ಜನ ನಮ್ಮ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಹೋಗಿದ್ದಾರೆ. ಇದರಿಂದ ಒಟ್ಟಿನಲ್ಲಿ ಉಗ್ರಾಣ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ ಹೇಳುವುದಿದ್ರೆ ನಮಗೊಂದು ಒಳ್ಳೆ ತೃಪ್ತಿ ಉಂಟು. ಹೇಳ್ತಾರೆ 1.5 ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಅನ್ನದಾನವನ್ನು ಸ್ವೀಕರಿಸುವ ಒಂದು ವ್ಯವಸ್ಥೆ ಇದೆ ಅಂತ. ಹೌದು. ಅಷ್ಟು ಜನ ಬರ್ತಾರಾ? ಅಷ್ಟು ಜನ ಬರ್ತಾರೆ. ಅಂದರೆ ನಾವು ಇಷ್ಟವರೆಗೆ ಈಗ ಅಂದರೆ ವ್ಯವಸ್ಥೆ ನಾವು ಮಾಡಿದ್ದಕ್ಕಿಂತ ಹೆಚ್ಚೇ ಜನ ಗೊತ್ತಾಗ್ತಲ್ಲ. ಆದರೆ ನಾವು 1 ಲಕ್ಷದಷ್ಟು ನಿರೀಕ್ಷೆ ಮಾಡಿದ್ದೆವು. ಈಗ 1.5 ಲಕ್ಷಕ್ಕಿರುವ ಪ್ಲ್ಯಾನಿಂಗ್ ಮಾಡಿದ್ದೇವೆ. ಯಾಕಂತೇಳಿದ್ರೆ ನಮಗೆ ನಿರೀಕ್ಷೆ ಮಾಡಿದ್ದಕ್ಕಿಂತಲೂ ಹೆಚ್ಚು ನಮಗೆ ಇಷ್ಟವರೆಗಿನ ಇದು ಹೇಗೆಂದರೆ ನಾವು ಸಾಮಾನ್ಯ ನಿರೀಕ್ಷೆ ಮಾಡೋದಕ್ಕಿಂತ ಸುಮಾರು 1.25 ಪಾಲಿನಷ್ಟು ಹೆಚ್ಚು. ಆಗ ನಾವು ಈಗ 1 ಲಕ್ಷ ಅಂತ ಅಂದಾಜು ಮಾಡಿದರೆ 1.5 ನಾವು, ಯಾಕಂತೇಳಿದ್ರೆ ಕೊನೆಗೆ ನಮಗೆ ಸಿದ್ಧತೆ ಮಾಡದಿದ್ದರೆ ಇಷ್ಟೊಂದು ಇದು ಅನುಭವದಲ್ಲಿ ಕೊನೆಗೆ ಆಗೋದಿಲ್ಲ. ಕೊನೆಗೆ ಸಾರಲ್ಲ, ನಿಮ್ಗೆ ಗೊತ್ತುಂಟಲ್ಲ, ಅಂದರೆ ನೀರು ಸೇರಿಸೋದು ಹಾಗೆಲ್ಲ ಆಗ್ತದೆ. ಹಾಗೆ ಆಗದ ಹಾಗೆ ಎಲ್ಲ ಭಕ್ತರಿಗೂ ಒಳ್ಳೆಯ ಆಹಾರ ಕೊಡಬೇಕೆಂಬ ಉದ್ದೇಶದಿಂದ ನಾವು ಇಷ್ಟವರೆಗೆ ವ್ಯವಸ್ಥೆ ಮಾಡಿದ್ವಿ. ಅದಕ್ಕಿಂತ ಈಗ ಇವತ್ತು ಹೆಚ್ಚು ವ್ಯವಸ್ಥೆ ಮಾಡಿದ ಕಾರಣ ನಮಗೆ ದೊಡ್ಡ ಸಮಸ್ಯೆ ಇಲ್ಲದೆ ಇನ್ನೊಂದು 3/4 ಲಕ್ಷ ಆದರೂ ಕೂಡ ನಮಗೆ ಯಶಸ್ಸು ಮಾಡ್ಬೋದು. ಆ ರೀತಿಯ ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ಕಾಣಿಕೆ ನಮಗೆ ನಾವು 26ರಿಂದ ನಮ್ಮ ಹೊರೆ ಕಾಣಿಕೆ ಪ್ರಾರಂಭ ಅಂತ ನಾವು ಅಂದಾಜು ಮಾಡಿದ್ವಿ.
ಅದು 20ನೇ ತಾರೀಕಿಂದ ನಮಗೆ ಹೊರೆ ಕಾಣಿಕೆ ನಾವೀಗ ಹೊರೆ ಕಾಣಿಕೆ ಬರ್ತಾ ಉಂಟು. ನಾವೀಗ ಯಾಕಂದರೆ ಅದು ಈ ಬಿಲ್ಡಿಂಗ್ನಲ್ಲಿ ಮೊದಲು ನಾವು ಯಾವುದು ಅಂತ ಹೇಳಿದ್ರೆ ನಮ್ಮ ಹಸಿರುವಾಣಿ ಇಡ್ಲಿಕ್ಕಿರುವಂಥ ಉಗ್ರಾಣ ಗೊತ್ತಾಯ್ತಲ್ಲ, ಆ ಉಗ್ರಾಣದಲ್ಲಿ ಸಮೃದ್ಧಿ ನಾವು ಹೆಸರು ಕೊಟ್ಟಿದ್ದೀವಿ. ಸಮೃದ್ಧವಾಗಿ ಆ ಉಗ್ರಾಣ ತುಂಬುತ್ತಾ ಉಂಟು. ಹಾಗೆ ನಾವು ಆ ಸುರುವಿನ 1-2 ದಿವಸ ಇದು ನೋಡುವಾಗ ನಮಗೆ ಅಂತ ಸುರುವಿನಲ್ಲ, ನಮ್ಮ ಇದಕ್ಕಿಂತ ಮೊದಲಿನ ಸ್ಥಿತಿ ನಮಗೆ ನೋಡುವಾಗ ಅಂತ ಜಾತಿ ಇಷ್ಟು ಸ್ಥಳ ಸಾಕಾಗಲಿಕ್ಕಿಲ್ಲ ಅಂತ. ಹಾಗೆ ಆಚೆ ನೀವು ತರಕಾರಿ ಹಾಕಿದ ಜಾಗ ನೋಡಿರ್ಬೋದು, ಅದು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ವಿ. ಮತ್ತು ಅದನ್ನು ಮಾಡದಿದ್ದರೆ ನಮಗೆ ಬಹಳ ಕಷ್ಟ ಆಗ್ತಿತ್ತು. ಹಾಗೆ ತರಕಾರಿಗೆ ಆ 2ನೇ ಚಪ್ಪರವನ್ನು ನಾವು ನಂತರ ಇದಕ್ಕೆ ಎಕ್ಸ್ಟೆಂಡ್ ಮಾಡಿದ್ವಿ. ನಮಗೆ ಇದು ನೋಡುವಾಗ ಮಧುರ ಅಂತ ಹೇಳಿದರೆ ಮತ್ತು ಸಾಗರದಷ್ಟು ಹಸಿರುವಾಣಿ ಬರ್ತಾ ಉಂಟು. ಹಾಗೆ ಕಾಸರಗೋಡಿಗೆ ನೋಡಿದರೆ ಇಲ್ಲಿ ದೊಡ್ಡ ಉಗ್ರಾಣ ಅಂತ ನಾವು ನೋಡ್ಬೋದು. ಅಂದ್ರೆ ಕಾಸರಗೋಡು ಜಿಲ್ಲೆಗೆ ಹೋಲಿಸಿರಿ. ಹೌದು, ಅದು ಯಾಕೆ ಅಂತ ಹೇಳಿದ್ರೆ ಮಧು ದೇವಸ್ಥಾನ ಅಂತ ಹೇಳಿದ್ರೆ ಸಾಮಾನ್ಯ ನಮಗೀಗ ಸೀಮೆಗೆ ಪ್ರತಿಷ್ಠೆ ಒಂದು, ಅದು ಮಾತ್ರ ಅಲ್ಲ, ನಮಗೆ ದಕ್ಷಿಣ ಭಾರತದಲ್ಲೇ ಪ್ರಸಿದ್ಧ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಕಾಸರಗೋಡು ಕೇರಳ ಭಾಗಕ್ಕಿಂತ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾಗದ ಜನರಿಗೆ ಮಧುರು ಬಹಳ ಹೆಚ್ಚು ಇದು ಆತ್ಮೀಯತೆ. ಏನು ಯಾವ ಕಾರ್ಯಕ್ರಮ ಇದ್ರೂ ಕೂಡ ಮೊದಲು ಮಧುರು ದೇವರಿಗೆ ಒಂದು ಕಾಣಿಕೆ ಇಟ್ಟು ಉದಯಸ್ಥಾನ ಪ್ರಾರ್ಥನೆ ಮಾಡಿಯೇ ಪ್ರಾರಂಭ ಮಾಡೋದು. ದೇಶಗಳಲ್ಲಿರುವ ಇಲ್ಲಿ ನೆಲೆಸಿರುವಂಥ ಇಲ್ಲಿನವರು ಕೂಡ ಇದ್ದಾರೆ, ಅವರು ಕೂಡ ಈಗ ಬರ್ತಾ ಇದ್ದಾರೆ. ವಿಶೇಷವಾಗಿ ಅವರ ಟ್ರಿಪ್ಗಳನ್ನು ಪ್ಲ್ಯಾನ್ ಮಾಡಿ ಇಲ್ಲಿ ಬಂದು ಸೇವಕರಾಗಿ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಹಾಗೂ ಭಕ್ತಾದಿಗಳಾಗಿ ಅವರು ಬರ್ತಾ ಇದ್ದಾರೆ. ಇವಾಗ ಇದರ ಪ್ರಸಿದ್ಧಿ ಎಲ್ಲಿವರೆಗೆ ಮುಟ್ಟುತ್ತದೆ ಅಂತ ಮುಟ್ಟಿದೆ ಅಂತ ನಮಗೆ ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ನಾವು ಆಗ ಹೇಳಿದಾಗೆ 1 ಲಕ್ಷ 1.5 ಲಕ್ಷ ಎಂಬುದು ನಮ್ಮ ನಿರೀಕ್ಷೆ ಬಹುಶಃ ಸುಳ್ಳು ಆಗಲಿಕ್ಕಿಲ್ಲ ಎಂಬುದು ನಮ್ಮ ಭಾವನೆ. ಮತ್ತು ನಿಮ್ಮಂಥವರ ಮೀಡಿಯಾದವರ ಒಂದು ಸಹಾಯ ಸಹಕಾರ ಇದಕ್ಕೆ ವೈಡ್ ಆಗಿ ಸ್ಪ್ರೆಡ್ ಪ್ರಚಾರ ಕೊಡ್ತಾ ಇದ್ದೀರಲ್ಲ ತಾವು. ಹಾಗಿರುವಾಗ ಅದರ ಪ್ರಭಾವದಿಂದಲಾಗಿ ಕೂಡ ನಮಗೆ ಬಹಳಷ್ಟು ಭಕ್ತರ ನಿರೀಕ್ಷೆ ಇವತ್ತು ಇದೆ. ನಮ್ಮ ನಿರೀಕ್ಷೆ ಹುಸಿಯಾಗಲಿಕ್ಕೆ ಆ ದೇವರು ಬಿಡ್ಲಿಕ್ಕಿಲ್ಲ ಎಂಬುದು ನಮ್ಮ ಒಂದು ಆಶಾಭಾವ. ಸರ್, ಈಗ ಹೇಳಿದ್ರೆ ಇನ್ನೊಂದು ಬ್ರಹ್ಮಕಲಶ ಮಾಡುವಷ್ಟು ಅಕ್ಕಿ ಇದೆ ಅಂತ. ಈ ಬಾಕಿಯಾದ ಅಕ್ಕಿಯನ್ನು ತಾವು ಎಂತ ಮಾಡ್ತೀವಿ? ಈಗ ಇಲ್ಲಿ ಸಾಮಗ್ರಿಗಳು ತುಂಬಾನೇ ಬಾಕಿ ಆಗಿದೆ. ನಮಗೀಗ ನಮ್ಮ 7ನೇ ತಾರೀಕಿನವರೆಗೆ ನಮ್ಮ ಬ್ರಹ್ಮಕಲಶ ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದಾದ ನಂತರ ಯಾವುದಂತ ಹೇಳಿದ್ರೆ ನೆಕ್ಸ್ಟ್ ನಮ್ಮ ವಾರ್ಷಿಕ ಜಾತ್ರೆ ಬರ್ತದೆ. ಆದರೆ ಹೇಳಿ ನಮಗೀಗ ನಾವು ಸಾಮಾನ್ಯ 27ಕ್ಕೆ ಆದರೂ ಕೂಡ 1-2 ದಿವಸ ಸ್ವಯಂ ಸೇವೆ ಹಾಗೆಲ್ಲ ಆಲೋಚನೆ ಮಾಡಿದ್ದೀವಿ. ಆದರೆ ನಮಗೆ 20ನೇ ತಾರೀಕಿನ ನಂತರ ಸರಾಗ ಒಂದು 3,000 ಹೆಚ್ಚು ಅದಕ್ಕಿಂತಲೂ ಹೆಚ್ಚು ಜನ ಊಟ ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ಲ. ಅದರಿಂದ ನಾವು ಎಣಿಸಿ ಮತ್ತು ಕೊನೆ ದಿವಸಗಳಲ್ಲಿ 10,000ದವರೆಗೆ ಊಟ ಮಾಡ್ತೀವಿ. ಒಂದು 25-26 ಆಗ್ಬೋದು. ಅಂದರೆ ಅಷ್ಟು ಜನ ಇಲ್ಲಿಯ ಸ್ವಯಂ ಸೇವೆಗೆ ಒಂದು ಸೇವೆ ನಮ್ಮ ದೇವಸ್ಥಾನದಲ್ಲಿ ಮಾಡುವ ಅಂತ ಹೇಳಿ ಒಂದು ಇದೆ. ನಾವೆಲ್ಲರಿಗೂ ಅವಕಾಶ ಸಿಕ್ಕದಿದ್ರು ಕೂಡ ಸಣ್ಣ ಪುಟ್ಟ ಸೇವೆಗಳನ್ನ ಮಾಡ್ತಾರೆ. ಹಾಗೆ ಇದು ಕಳೆದಂಥ ಸ್ವಲ್ಪ ಅದರ ಯಾವುದು ಇದನ್ನು ನಂತರ ಈಗ ಕಾರ್ಯಕ್ರಮ ಕಳೆದ ನಂತರ ಒಂದು ನಾವು ಇದು ಮಾಡ್ತೇವಲ್ಲ, ಇದು ಮಾಡುವಂಥ ಅದು ಸರಿಯಾಗಿ ಒಂದು 5,000 10,000ದವರೆಗೆ ಊಟಕ್ಕೆ ಜನ ಬರಬಹುದು ನಮ್ಮ ನಿರೀಕ್ಷೆ. ಅದು ಮಾತ್ರ ನಮ್ಮ ವಾರ್ಷಿಕ ಜಾತ್ರೆ ಬರ್ತದೆ. ಅದಕ್ಕೆ ನಮಗೆ ತರಕಾರಿಗಳೆಲ್ಲ ಹೆಚ್ಚು ಉಳಿಲಿಕ್ಕಿಲ್ಲ, ಯಾಕಂದರೆ ತರಕಾರಿ ಮತ್ತೆ ಹೆಚ್ಚು ಉಳಿಯುವುದಿಲ್ಲ. ನಾವು ಮತ್ತೆ ಹಾಗೆ ಧಾರಾಳ ಪದಾರ್ಥ ಎಲ್ಲ ನಮಗೆ ತರಕಾರಿ ಬರ್ತದಲ್ಲ, ಆಗ ಅದನ್ನು ಭಕ್ತರಿಗೆ ಕೊಡುವ ಎಂಬ ಉದ್ದೇಶದಿಂದ ನಾವು ಕೊಡ್ತಾ ಇದ್ದೇವೆ. ತರಕಾರಿ ಹೆಚ್ಚು ಉಳಿಲಿಕ್ಕಿಲ್ಲ, ಬಾಕಿ ಸಾಮಾನುಗಳು ಸುಮಾರು ಉಳಿಯುವುದಿಲ್ಲ. ಅಕ್ಕಿ ನಿಮಗೆ ಕಾಣ್ತಾ ಇಲ್ಲ, ಅಕ್ಕಿ ಮತ್ತೊಂದು ಜಾಗ ಬಾಕಿ ಆದಿತ್ತು. ಆಗ ಅದರ ಬಗ್ಗೆ ಮತ್ತೆ ನಾವು ಕಮಿಟಿಯವರು ತೀರ್ಮಾನ ಮಾಡಬೇಕಾದ್ರೆ ನಾವಲ್ಲ. ಆಗ ಮತ್ತು ದೇವಸ್ಥಾನದ ಉಪಯೋಗ ತೆಗಿಬೋದು. ದೇವಸ್ಥಾನ ದಿನಾಲು ಸಾಧಾರಣ 500ಕ್ಕಿಂತಲೂ ಮಿಟ್ಟು ದೇವಸ್ಥಾನಕ್ಕೆ ಭಕ್ತಾದಿಗಳು ಡೈಲಿ ಬರ್ತಾರಲ್ಲ ಸಾಮಾನ್ಯ. ಆದ ಕಾರಣ ಆ ಸಮಯದಲ್ಲಿ ಅದನ್ನು ಉಪಯೋಗಿಸ್ಬೋದು. ಅದಲ್ಲ ಆ ರೀತಿ ಪ್ಲ್ಯಾನಿಂಗ್ ಇರಬಹುದು ಅಂತ ನಿರೀಕ್ಷೆ. ಯಾಕಂದರೆ ಅದರ ತೀರ್ಮಾನ ಮಾಡೋದು ನಾವಲ್ಲ, ನಮ್ಮ ಕೈಯಲ್ಲಿ ಕಮಿಟಿ ಒಟ್ಟು ತೀರ್ಮಾನ ಮಾಡೋದು. ಅದರಿಂದ ಬಾಕಿ ಸಾಮಗ್ರಿಗಳು ಹೆಚ್ಚು ಉಳಿಲಿಕ್ಕಿಲ್ಲ. ಮತ್ತು ಕೆಲವೆಲ್ಲ ಸಾಮಗ್ರಿ ಉಳಿದು ನಮಗೆ ದೇವಸ್ಥಾನದ ನಿತ್ಯೋಪಯೋಗಕ್ಕೆ ಈಗ ಬೆಲ್ಲ ಅಂಥದ್ದೆಲ್ಲ ಉಳಿದು ಉಪಯೋಗ ಆಗ್ಬೋದು. ಅದು ಒಟ್ಟಲ್ಲಿ ಒಂದು ನಮ್ಮ ಜಾತ್ರೆ ಕಳೆದೊಂದು 16-17 ಈ ಯಾವುದು ಊಟ ಇದು ಹೀಗೆ ಮುಂದುವರಿತಾ ಇರ್ಬೋದು. ಆದ ಕಾರಣ ಅದಕ್ಕೆಲ್ಲ ಸುಮಾರು ಉಪಯೋಗ ಆಗ್ಬೋದು ಅಂತ
ಮಧುರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶ ಸಂಭ್ರಮದ ಸಡಗರದ ದಿವಸ ದಾನಿಗಳಿಂದ ಮಹಾ ಸುಂದರವಾದ ಮಧುರು ಮದನಂತೇಶ್ವರನ ದೇವಾಲಯ ನಿರ್ಮಾಣಗೊಂಡಿದೆ. ಅದರ ಜೊತೆಗೆ ಊರ ಪರ ಊರ ಭಕ್ತಾದಿಗಳು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ನಮ್ಮದೊಂದು ಕಿಂಚಿತ್ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮದೊಂದು ಸ್ವಚ್ಛತಾ ಕಾರ್ಯಕ್ರಮ. ಅದರಲ್ಲಿ ನಾವು ಒಂದು 10-15 ಮಂದಿ ಕೆಲಸದವರಿದ್ದೇವೆ. ಡೇ ನೈಟ್ ಇದೇ ಕೆಲಸ ಸರ್ವಿಸ್. ವೇಸ್ಟ್ 5 ಹೊಂಡಗಳಿವೆ. 5 ಹೊಂಡದಿಂದ ಕೊಳಕು ನೀರನ್ನು ಒಂದು ತೋಟಕ್ಕೆ ಸರಬರಾಜು ಮಾಡ್ತಿದ್ದೇವೆ. ತೋಟ ಒಣಗಿದ ತೋಟ, ಅದನ್ನು ಹಚ್ಚ ಹಸಿರು ಮಾಡಬೇಕಂತ ಬ್ರಹ್ಮಕಲಶದ ನಿಟ್ಟಿನಲ್ಲಿ ಅದನ್ನು ಅಂದ ಚಂದವಾಗಿ ಮಾಡಬೇಕಂತ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಕೈಗೂಡಿದ್ದೇವೆ. ನಾವು 5 ಗಂಟೆ ಬೆಳಿಗ್ಗೆ 5 ಗಂಟೆವರೆಗೆ ಈ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಕೇವಲ ದಿನದಲ್ಲಿ 3 ಗಂಟೆ ರೆಸ್ಟ್ ತೆಗಿತಾ ಇದ್ದೇವೆ. 15 ಮಂದಿ ನಮ್ಮೊಟ್ಟಿಗೆ ಅತಿ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾರೆ. ಈ ಬ್ರಹ್ಮಕಲಶದ ಅನ್ನದಾನ ವ್ಯವಸ್ಥೆಯಲ್ಲಿರುವ ಕೊಳಕು ಮತ್ತು ಕೈ ತೊಳೆಯುವ ಕೊಳಕು ಅಲ್ಲಿ ಎಲ್ಲಿ ಇದ್ದದನ್ನು ಸಂಪೂರ್ಣ ನಾವು ಕ್ಲೀನ್ ಮಾಡಿದ ನಂತರವೇ ನಾವು ರೆಸ್ಟ್ ತೆಗಿತೇವೆ. ಇದು ನಮ್ಮ ಒಂದು ಭಾಗ್ಯ. ಮಧುರು ಮದನಂತೇಶ್ವರ ಸನ್ನಿಧಾನದಲ್ಲಿ ಸಿಕ್ಕಿದಂಥ ಮಹಾಭಾಗ್ಯ. ಎಲ್ಲರೂ ಒಂದುಗೂಡಿ ಈ ಸೇವೆಯನ್ನು ಮಾಡ್ತಿದ್ದಾರೆ. ಇದರ ಮೇನ್ ಇವರ ಉಸ್ತುವಾರಿಯನ್ನು ವಹಿಸಿಕೊಂಡ ವಾಸು ನಾಯ್ಕ್. ನನ್ನ ಹೆಸರು ಚಂದ್ರಶೇಖರ ಗಟ್ಟಿ ಅಂತ. ನಿಮ್ಮ ಹೆಸರು ಹೇಳಿ? ಗಂಗಾಧರ. ಮತ್ತು ಮೇಲೆ ಇಬ್ಬರಿದ್ದಾರೆ, ಅವರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ ಪ್ರತಿದಿನ ಬಂದು. ಮತ್ತು ಇವರ ತಮ್ಮ ಇದ್ದಾರೆ, ರಾತ್ರಿ ಇಡೀ ಇಲ್ಲಿ ಸಿಕ್ಕಿದ ವೇಸ್ಟನ್ನು ಕೊಂಡೋಗಿ ಭಸ್ಮ ಮಾಡ್ತಾರೆ. ಬಾಳೆ ಎಲೆಯಲ್ಲಿ ಸಿಕ್ಕಿದ್ದು ಮತ್ತು ನಮ್ಮ ಇದುಂಟಲ್ಲ ಯಾವುದು ಪಾಳೆ ಪ್ಲೇಟ್ ಎಲ್ಲವನ್ನು ಸಂಸ್ಕರಿಸಿ ನಾವು ಈ ಮಹಾಭಾಗ್ಯದಲ್ಲಿ ನಾವು ಭಾಗಿಯಾಗಿದ್ದೇವೆ. ಕಳೆದ ಮೂಡಪ್ಪ ಸೇವೆಗೂ ನಮಗೆ ಈ ಭಾಗ್ಯ ಸಿಕ್ಕಿದೆ, ಈ ಸಲವೂ ಸಿಕ್ಕಿದೆ. ಅದೊಂದು ದೊಡ್ಡ ಮಹಾ ಕಾರ್ಯ ಅಂತ ನಾವು ಅದನ್ನು ನಿರ್ವಹಿಸ್ತಾ ಇದ್ದೇವೆ. ಇದನ್ನೊಂದು ತೋಟ, ಇದರಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ತೋಟ ಮಾಡ್ತಾ ಇದ್ದೇವೆ. ಅಲ್ಲಿ ದೊಡ್ಡ ಒಂದು ಹೊಂಡ ಮಾಡಿ ಬೆಳಿಗ್ಗೆ ಇದು ಡೀಸೆಲ್ ಹಾಕಿ ಅದನ್ನು ಹೊತ್ತಿಸ್ತಾ ಇದ್ದೇವೆ. ಹೌದು, ಇಂಥ ಭಾಗ್ಯ ಇನ್ನೂ ಸಿಗ್ಲಿಕ್ಕಿಲ್ಲ, ನಮ್ಮ ಜನ್ಮದಲ್ಲಿ ಸಿಗ್ಲಿಕ್ಕಿಲ್ಲ. ಇದು ಸಾವಿನ ನೆನಪು, ನಮ್ಮ ಜೀವಮಾನದಲ್ಲಿಂದ ಸಾವಿನ ನೆನಪು ಇದೆ. ಈ ಬ್ರಹ್ಮಕಲಶದಲ್ಲಿ ಭಾಗ್ಯದ್ದು ಈ ವೇಸ್ಟ್ ಮಾಡಿ ಬಂದ ಭಕ್ತಾದಿಗಳನ್ನು ಅತಿಥಿಗಳನ್ನು ಸಂತೋಷದಿಂದ ಇಲ್ಲಿ ಕಳಿಸ್ಬೇಕಂತೇಳಿ. ಇಲ್ಲಿ ವಾಸನೆ ಬಂದರೆ ಯಾರು ಬರುವುದಿಲ್ಲ. ಇಲ್ಲಿ ಲಕ್ಷಕ್ಕೆ ಮೀರಿ ಅನ್ನದಾನ ಸೇವೆ ನಡೀತಾ ಇದೆ. ಅವರಿಗೊಂದು ಚಂದಲ್ಲಿ ಊಟ ಮಾಡಬೇಕಂತ ನಮ್ಮೊಂದು ನಿಷ್ಠೆಯ ಕೆಲಸ. ಯಾವುದಕ್ಕೂ ಕೊರತೆ ಇಲ್ಲ. ಬಂದ ಭಕ್ತಾದಿಗಳನ್ನು ಸಂತೋಷ, ಎಲ್ಲರ ಕಾರ್ಯಕರ್ತರು ಅಚ್ಚುಕಟ್ಟಾಗಿ ಶ್ರಮ ಪಡುತ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸಂಶಯವಿಲ್ಲ. ನಮ್ಮದೊಂದು ವಿಶೇಷ ಅಂತ ಹೇಳಿದರೆ ಕ್ಲೀನಿಂಗ್ ಇಲ್ಲದ್ರೆ ಹೋಯ್ತು ಕಾರ್ಯಕ್ರಮ ಫೈಲ್. ಯಾವುದಾದ್ರೂ ಒಂದು ಆಹಾರ ವ್ಯವಸ್ಥೆಯಲ್ಲಿ ಸಣ್ಣ ಒಂದು ಕೊರತೆ ಬಂದರೆ ಕ್ಲೀನಿಂಗಿಂದ ಬಂದದ ಕೊರತೆ ಆಗಿರ್ಬೋದು. ಇಲ್ಲಿ ಅಂತೇಳಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು 2 ಬಾರಿ ಸಂದರ್ಶನ ಮಾಡ್ತಾರೆ. ಅವರು ಇದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗಿದೆ, ಪರಮಾಶ್ಚರ್ಯ, ಇಂಥೊಂದು ಕೆಲಸ ನಡೀತಾ ಇದ್ದಂತೆ. ಇನ್ನು ಇಲ್ಲಿ 2-3 ಕಡೆ ದೊಡ್ಡ ಬ್ರಹ್ಮಕಲಶ ಕಳೆದ ಭಾಗದಿಂದ ಬಂದು ಕೇಳ್ತಾರೆ, ಇಂಥ ದೊಡ್ಡ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರಾ ನೀವು, ತುಂಬ ಸಂತೋಷ ಅಂತ ಹೇಳಿದರು. ನಮ್ಮನ್ನು ಸ್ವಾಮೀಜಿ ನಮ್ಮನ್ನ ಕೊಂಡೆಯವರು ಸ್ವಾಮಿಗಳು ಬಂದು ಬೆನ್ನು ತಟ್ಟಿ ಹೇಳಿದರು, ನಿಮ್ಮಂಥ ಕೆಲಸಕ್ಕೆ ಸಿಕ್ಕುವುದು ಅಪರೂಪ, ನಿಮಗೆ ಸಿಕ್ಕಿದ್ದು ಮಹಾಭಾಗ್ಯ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ. ಹಾಗೆಲ್ಲ ನಮ್ಮನ್ನೊಂದು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಅರಸಿದ್ದಾರೆ ಅವರು ಶ್ರೀಗಳು. ಇಲ್ಲ, ನಾವು ಐಡಿಯಾ ಏನಿಲ್ಲ, ನಾವು ಸ್ವಂತವಾಗಿ ಇಲ್ಲಿ ಬಂದಿದ್ದೇವೆ. ನಮಗೆ ಯಾವುದೇ ಜವಾಬ್ದಾರಿ ಇಲ್ಲ. ಮತ್ತು ಭಗವಂತನ ಈ ಕಾರ್ಯದಲ್ಲಿ ಪಾಲು ಆಗಬೇಕಂತೇಳಿ ನಾವು ಬಂದಿದ್ದೇವೆ ಅಷ್ಟೇ. ಯಾರು ನಮಗೆ ಹೇಳಿಕೊಟ್ಟಿಲ್ಲ. ಇಲ್ಲಿ ನಾವು ಯಾವುದೇ ಜವಾಬ್ದಾರಿಯನ್ನು ತಗೊಂಡಿಲ್ಲ. ಇಲ್ಲಿದ್ದವರು ಯಾರು ജവാബ്ദാരിಯನ್ನು ತಗೊಂಡವರಲ್ಲ. ಇಲ್ಲಿ ಬಂದ ಮೇಲೆ ಅದರಲ್ಲಿ ಸಂಪೂರ್ಣ ನಾವು മുഴുകിದ್ದೇವೆ അಷ್ಟേ. അപ്പോൾ ഇവർ ഒരു 3-4 ആൾ മാത്രമേ ഇതിൻ്റെ ഇതിൽ ഉണ്ടായിട്ട് ചെയ്യുന്നുണ്ടായിരുന്നു. അപ്പോൾ നമുക്ക് അതൊരു ഭയങ്കര ഒരു ഇതായിരുന്നു. അപ്പോൾ എൻ്റെ ഒരു സുഹൃത്തുണ്ടായി ധനഞ്ജയ എന്ന് പറഞ്ഞിട്ട്. ധനഞ്ജയ പറഞ്ഞു എങ്ങോട്ടാ നിങ്ങൾ എന്ന് പറഞ്ഞെങ്കിൽ അവിടെ ആളില്ല, ആൾ കുറവുണ്ട്, നിങ്ങൾ പറഞ്ഞു. നമുക്ക് ഏറ്റവും വലിയൊരു ഭാഗ്യം കിട്ടിയത് ഇതാണ് എന്ന് പറഞ്ഞെങ്കിൽ നമ്മളെ ജീവിതത്തിൽ എന്നൊരു ഇതുപോലുള്ളൊരു ബ്രഹ്മോത്സവമായിട്ട് ഒരു മൂടപ്പ സേവയായിട്ട് നമുക്ക് കിട്ടാനുണ്ടാവില്ല. നമ്മളെ ഭഗവാന് കൊടുക്കാൻ പറ്റുന്ന ഏറ്റവും വലിയൊരു സേവയായിട്ടാണ് ഞാനിത് കാണുന്നുള്ളത്. എന്ന് പറഞ്ഞെങ്കിൽ തന്ത്രിമാർ താന്ത്രികം ചെയ്യുന്നുണ്ടാവാം, പാകശാലയിലത്തെ ആൾക്കാർ അന്നദാനത്തിൻ്റെ അതിൻ്റെ ഇത് ചെയ്യുന്നുണ്ടാവാം, മറ്റുള്ള ആൾക്കാർ അവരവർ ചെയ്യുന്നുണ്ടാവും. എന്നിരുന്നാലും നമ്മൾ ഈ വേസ്റ്റ് എന്ന് പറഞ്ഞൊരു സാധനം ഒരാളും തൊടാത്തൊരു സാധനമാണ്. ശരിക്കും പറഞ്ഞാൽ നമുക്കൊരു ഭക്ഷണം കഴിക്കണമെങ്കിൽ ഒരു അര-മുക്കാൽ മണിക്കൂർ വേണം. എന്ന് പറഞ്ഞെങ്കിൽ ഇതെല്ലാം ഊരിച്ചാടി ഒരു സോപ്പിട്ടും ഡെറ്റോളിട്ടും കഴുകിയിട്ട് ഇപ്പോൾ ഈ വണ്ടീൻ്റെ അകത്ത് എല്ലാം ഉണ്ട്, സാധനങ്ങളെല്ലാം ഉണ്ട്. അപ്പോൾ അതെല്ലാം ആയിട്ടാണ് ചെയ്യുന്നത്. അന്നെങ്കിലും നമ്മൾ അത് നോക്കിയില്ല. എന്ന് പറഞ്ഞാൽ ഈ വാസോട്ടെന്നെല്ലാം പറഞ്ഞെങ്കിൽ ഉറക്കമില്ലാത്തൊരു മനുഷ്യനാണ്. ഉറക്കമില്ല. നിങ്ങൾ ഒരു 2 മണി 3 മണി 4 മണിക്ക് വന്നെങ്കിൽ ഇവർ ഈ വണ്ടിയും വെച്ച് കിടന്ന് ഒറ്റക്ക് എടുക്കുന്നുണ്ടാവും. എന്ന് പറഞ്ഞെങ്കിൽ നിങ്ങൾ കാണാം. എന്ന് പറഞ്ഞാൽ ഇപ്പോൾ നേരത്തെ അയച്ചുകാടിയതാ ഈ കോല് ഒറ്റക്ക് അതിൻ്റെ അകത്ത് കെട്ടി അതിൻ്റെ അകത്ത് ഇടും. എന്നിട്ട് മോട്ടോർ ഓൺ ആക്കും, അങ്ങോട്ടോടും ഇങ്ങോട്ടോടും. ഇപ്പം നമ്മൾ ഒരു ചെയ്യുന്നതിനെല്ലാം ഒരു പരിധി ഉണ്ടല്ലേ.
നമുക്കെല്ലാം ചെയ്യുന്ന ഒരു പരിധി ഉണ്ട്. ഇപ്പോൾ നമ്മളിപ്പോൾ ഇവർ 2 മണി രാത്രി വരെ നിൽക്കും. നമ്മളൊരു കാസർഗോഡ് പോകണം, അപ്പോൾ ഒരു 10 മണിയാകുമ്പോൾ എല്ലാം നമ്മൾ പോകും. എന്നാൽ ഇവരെല്ലാം ഫുൾ ടൈം ഇവിടെ തന്നെ നിന്ന് ചെയ്യുന്നുള്ളതാണ്. അതിന് ഇവരെ നമ്മൾ ഭഗവാനെ തൊഴുന്ന പോലെ ഇവരും തൊഴണം. എന്തെന്ന് പറഞ്ഞെങ്കിൽ നാളത്തേക്ക് ഇന്ന് ഈ നിറഞ്ഞ സാധനം നാളത്തേക്ക് വെക്കാൻ പറ്റില്ല. നാളത്തേക്ക് വെച്ച് ഇത് ഇവിടെ സ്മെല്ല് വന്നിട്ട് ഇവിടെ ആൾക്കാർക്ക് അടുക്കാൻ പറ്റില്ല. നിങ്ങൾ കണ്ട് ഫുൾ ആൾക്കാർ വരുന്ന സ്ഥലമാണ് ഒരു ടാങ്കുകളിലെ ആൾക്കാർ ഫുള്ള് വരുന്ന സ്ഥലം. അപ്പോൾ ആ സ്ഥലത്ത് ഒരിക്കലും നിറഞ്ഞു നിൽക്കാനേ പാടില്ല. അതിന് കാലിക്കൊണ്ട് തന്നെ ഉണ്ടാവണം. അത്രേ നമുക്ക് പറയാനുള്ളൂ. എന്തായാലും ഭഗവാന്റെ ഈ ഉത്സവം ഭംഗിയായിട്ട് 4 നാട്ടിലും പേര് പോകണം എന്നുള്ളതാണ് നമുക്ക് അത്രേ പറയാനുള്ളത്. ಇನ್ನಿತ್ತು ಮೇಯ್ನ್ ಉಸ್ತುವಾರಿ ನಮ್ಮ ವಾಸಣ್ಣೆ ಪಂಡ ಆರೋಗ್ಯ ಇಲ್ಲಡೆ ಪೋಯಾರಿದ್ದಾರೆ ಮೂಳೆ ಜಪ್ಪುಂಡು ಸತ್ಯ ಪಂಡ ಬೈಯಗೆ 5 ಗಂಟೆಗೆ ಬತ್ತದು ಬೊಲ್ಪು 5 ಗಂಟೆ ಬತ್ತಂಡ ಬೈಯೇಟು ಬೊಲ್ಪು ಮಂತಾನಿ ಬೊಲ್ಪುಟ್ಟ ಕೆಲಸ ಅಂತಂದ್ರೆ ಅಲ್ಲಿ ಬಚ್ಚು ಜಾರಿಗೆ ದೇವರನ್ನ ಸೇವೆ ಮಾಡೋದು ಎಂಕ್ಲಿನ ಒಟ್ಟಿಗೆ ಸೇರೋದು ಮಾತ್ರ ಕೆಲಸ ಎಲ್ಲ ಆರೇ ಮಲ್ತೊಂದುಳ್ಳೇರು ಮುಲ್ಪ ಬೇರೆಲ್ಲ ಜವಾಬ್ದಾರಿ ಇತ್ತು ಬತ್ತನಾರತ್ತು ಅಂಟ 5 ಗುಂಡಿ ಉಂಡು 5 ಗುಂಡಿದ ನೀರು ಅಂಚಿನ ಒಂಜಿ ತೆಳಿ ಅವು ಪೂರ ಡೈಲಿ ಖಾಲಿ ಮಲ್ಪ ಎಂಕಳ ಒಲ್ಪ ಅನ್ನಟ ಕೆಲಸ ಮಲ್ತೊಂದಿಲ್ಲ ಎಟ್ಟೆ ಏರೆಗ್ಲ ಬೇಜಾರ್ಲೆಜ್ಜಿ ಬಚ್ಚರ್ಲೆಜ್ಜಿ ಸಂತೋಷನೇ ಉಳ್ಳೇನೆ ಮಾತೇರ್ನವಳ ಕಾರ್ಯ ಪೊರ್ಲುಡೆ ಮಲ್ಪ ಅನ್ಪಣಂಜಿ ಎಂಕ್ಲೆ ಸಂತೋಷ ಉಂಡು ಇಂಚಿನ ಭಾಗ್ಯ ನಾನು ಎಂಕ್ಲ ಜನ್ಮಟಿ ತಿಕ್ಕಂದು ಇಂದು ತಿಕ್ಕನೇನೆ ಸೌಭಾಗ್ಯ. ಈ ಕಾರ್ಯಕ್ಕೆ ಸ್ಫೂರ್ತಿ ಯಾರು ಸರ್ ನಿಮಗೆ? ಯಾರು? ಈ ಕಾರ್ಯ ಎಲ್ಲ ಮಾಡ್ಲಿಕ್ಕೆ ನಾವು ಇಲ್ಲೇ ಕೆಲಸ ಮಾಡೋರು. ಇಲ್ಲಿ ದೇವಸ್ಥಾನದ ಇದಲ್ಲ ಬ್ರಹ್ಮಾರ್ಸ ಅಂತಲ್ಲ, ಅದಕ್ಕೆ ಮುಂಚೆ ಫುಲ್ಲು ಕೆಲಸ ಮಾಡ್ತಿದ್ದೆ ಒಟ್ಟಿಗೆ ಎಲ್ಲರೂ ಸೇರಿ, ನಮ್ಮ ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ. ಆಗ ಅದು ಅದೇ ಇದರಲ್ಲಿ ಇದು ಹೋಯ್ತು ಹಾಗೆ ಹಾಗೆ ಬೇರೆ ಅಂತ ಅಲ್ಲ. ಅದಕ್ಕೆ ಎಂತ ಅಂಚ ತುಲ್ಟು ಮಾತಾಡೋಣ ಅದೇ ಯಾಕಂದ್ರೆ 30 ದಿನ ಕೆಲಸ ಮಾಡ್ಬಿಡಾಗ್ಲಿ ಈ ಬ್ರಹ್ಮಾರ್ಸಗಂತ ದುಂಬೆ ಕೆಲಸ ಮಾಡ್ಬಿಡಾಗ್ಲಿ അപ്പോൾ അവയെ എന്നിട്ട് പോകണ്ടു. അപ്പോൾ എന്നിട്ട് ഗാഡി നിന്നെ കൊന്തത് ടാങ്കി വാർത്ത ഒയ്പ്പേർത്തിരുവാണ്ട് ഒയ്പ്പൊലിന്നുണ്ട് ಅಂಚಾಯ್ತ ಐನು 5 ದಿನ ಅದು പോയി ഇരുളിപ്പാക്കി ഇനി ಸ್ವಲ್ಪ 7 ಗಂಟೆ ಸುರಂಡ ಎಲ್ಲ 5 ಗಂಟೆ ಮುಟ್ಟಲ್ಲ ಒಯ್ಪ ಸ್ವಲ್ಪ ದಿನಕ್ಕೆ 3 ಗಂಟೆ ನಿದ್ದೆ ಅಂತ ಹೇಳ್ತೀರಿ, ಅದು ಹೇಗೆ ಮೈಂಟೈನ್ ಮಾಡ್ತೀರಿ ನೀವು? ಹಾಗೂ ಈಗ ನಮ್ಮ ಇನ್ನೊಂದು ಒಬ್ಬರು ಇದ್ದಾರೆ ಡ್ರೈವರ್, ಅವರು ಬರ್ತಾರೆ. ಅವರು ಬಂದರೆ ಅವರು ಹೋಗ್ತಾರೆ, ಮತ್ತು ನಾನು 3 ಗಂಟೆ ಅಡ್ಜಸ್ಟ್ ಮಾಡಿ ನಿದ್ದೆ ಮಾಡ್ತೇನೆ. ದಿನ ಪೂರ್ತಿ ನಿದ್ದೆನೇ ಬರೋದಿಲ್ಲ? ಇಲ್ಲ ನಿದ್ದೆ ಅಲ್ಲ, ನಮಗೆ ಇದು ಇಲ್ಲಿ ಇದು ಇನ್ನು ಸಿಗಲಿಕ್ಕೆ ಅದು ನಮಗೆ ಹೇಗಾದರೆ ಇನ್ನು ನೆಕ್ಸ್ಟ್ ನಮಗೆ ಸಿಗುವುದಂತ ಭಾಗ್ಯ ನಮಗಿಲ್ಲ. ಅದಕ್ಕೆ ಬಗ್ಗಾಗಿ ಒಂದು 10 ದಿವಸ ಫುಲ್ ಕೆಲಸ ಮಾಡುವಂತಿಲ್ಲ ದಿನ ಪೂರ್ತಿ ಜಾಗರಣೆ ಜಾಗ. ನಮ್ಮ ಹೆಸರು ಗಣೇಶ್ ಅಂತ, ಇಲ್ಲಿ ಕಾಸರಗೋಡಲ್ಲಿ ಇರೋದು. 1 ಲಕ್ಷ ಜನರ ವ್ಯವಸ್ಥೆ ಮಾಡಿದ್ದಾರೆ. ಬೆಳಿಗ್ಗೆ ಚಹಾದ ಉಪಹಾರ ಎಲ್ಲ ಮಾಡಿದೆ. ಮತ್ತು ಇವತ್ತು ಸ್ಪೆಷಲಾಗಿ ಹಾಲು ಪಾಯಸ, ಕ್ಷೀರ, ಕೇಸರಿ ಭಾತ್ ಎಲ್ಲ ಮಾಡಿದೆ. 1 ಲಕ್ಷದ ಉತ್ಸವವಾಗಿ ಮಾಡಿ. ಹಾಂ, ಆ ಬಗ್ಗೆ ಹೇಳೋದಾದ್ರೆ ಮತ್ತೆ 2 ಮಾತಿಲ್ಲ ಅದರಲ್ಲಿ, ಬೇರೆ ಮಾತುಗಳಿಲ್ಲ ಹೇಳಲಿಕ್ಕೆ. ಇಷ್ಟು ದೊಡ್ಡ ಫಂಕ್ಷನ್ ಬೇರೆ ಇಲ್ಲಿ ನಮ್ಮ ಕಾಸರಗೋಡಿದವರೆಗೆ ಆಗಲಿಲ್ಲ, ನಮ್ಮ ಜನ್ಮದಲ್ಲೇ ಆಗಲಿಲ್ಲ, ಇನ್ನು ಮುಂದೆ ಆಗಲಿಕ್ಕೆ ಉಂಟ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾಭಾಗ್ಯ, ನಮಗೆ ಈ ಕೆಲಸ ಮಾಡಲಿಕ್ಕೆ ಸಿಕ್ಕಿದ ಒಂದು ಅವಕಾಶ ಮಹಾಭಾಗ್ಯ ಅಂತ ಹೇಳ್ಬೋದು ಅಷ್ಟೇ. ಅನ್ನೋದೆಲ್ಲ ನಮ್ಮ ಸ್ವಯಂ ಸೇವಕರ ಕೈಯಲ್ಲಿದೆ. ಎಲ್ಲರೂ ಸಹಕರಿಸಿ ಚಂದವಾಗಿ ಮುಂದೆ ಹೋಗ್ತಾ ಉಂಟು. ಈಗ ಇವತ್ತು ಕರಂದಗಾಡು ಮತ್ತು ಕಾಸರಗೋಡು ನಗರ, ಕೇಳುಗುಡ್ಡೆ, ಕೇಳುಗುಡ್ಡೆ ಇದೆಲ್ಲ ಸೇರಿ ಅಯ್ಯಪ್ಪ ಭಜನಾ ಮಂದಿರದಲ್ಲ ಕಾರಣ. ಮೊದಲು ಮೂಡಪ್ಪ ಸೇವೆಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ದೇವೆ ನಾವು. ಈಗಲೂ ಕೂಡ ಆ ಒಂದು ತೃಪ್ತಿ ನಮಗೆ ಈಗಲೂ ಕೂಡ ಇದೆ. ಕಳೆದ ಸಲ ಮೂಡಪ್ಪ ಸೇವೆ ಕೆಲಸ ಮಾಡಿದ್ದು, ಆವಾಗ ನಾವು ಟ್ರಾಫಿಕ್ ಇದರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೆವು, ಇದರಲ್ಲಿ ಸ್ವಯಂ ಸೇವಕರಿಗೆ ಕೆಲಸ ಮಾಡ್ತಾಯಿದ್ದೆವು. ಇವಾಗ ಕೂಡ ಕಳೆದ ಸಲಕ್ಕಿಂತ ಹೆಚ್ಚು ಹೆಮ್ಮೆಯಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ಈ ಸಲವೂ ಕೂಡ ಪ್ರತಿದಿನವೂ ಕೂಡ ಒಂದು 50,000, 60, 50,000, 1 ಲಕ್ಷದಷ್ಟು ಜಾಸ್ತಿ ಜನ ಬರ್ಬೋದು ಅಂತ ನಿರೀಕ್ಷೆ ಇವತ್ತು ಮಾಡಿದ್ದಾರೆ. ಮಾಡಿದೆ 1 ಲಕ್ಷ ಮೇಲೆಗೆ. ಇವತ್ತು ಇದು ಬಂದವರಲ್ಲಿ ಹೆಚ್ಚಿನ ವಾಲಂಟಿಯರ್ ಕೂಡ, ಸ್ವಯಂ ಸೇವಕರು ಕೂಡ ಆತ್ಮಾರ್ಥವಾಗಿ ಸೇವೆ ಮಾಡ್ತಾರೆ. ಯಾರು ಕೂಡ ಕಮೆಂಟ್ಸ್ ಇಲ್ಲ, ಆಚೆ ಈಚೆ ತಮ್ಮ ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದಾರೆ. ಗೊತ್ತಿದೆಯಲ್ಲ, ಅದೊಂದು ನಮಗೆ ತೃಪ್ತಿ. ಅದು ಅವರು ಕೆಲವೊಮ್ಮೆ 3 ಗಂಟೆ ಆಗ್ಬೋದು, 4 ಗಂಟೆ ಆಗ್ಬೋದು, 5 ಗಂಟೆ ಆಗ್ಬೋದು ಅವರು ಊಟ ಮಾಡೋದು. ಬಂದವರಿಗೆ ತೃಪ್ತಿ ಕೊಡುವಷ್ಟು ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸೇವೆಯಲ್ಲಿ ಎಣ್ಣಪುದರಿ KC ಮೋಹನ್ ಪಣ್ಣದು ಅನ್ನದಾನದ ಎಂಕಲ ಚಾರ್ಜಿ
ಎಂಕಡೆ 24ನೇ ತಾರೀಕಿದ ಬುಕ್ಕ ಮೂಲ ಅನ್ನ ಪ್ರಸಾದ ಮಾಡ್ತದ್ದು ವಿತರಣೆ ಮಾಡ್ತವನ್ನುಲ್ಲ ಒಂದೇ ದಿನಟ್ಟು ಕಮ್ಮಿಡು 30,000 40,000 50,000 ಮೂರನೇ ಆದಿತ್ಯವಾರ 80,000 ಮಿತಿ ಜನಕ್ಕೆ ಅನ್ನದಾನ ಮಾಡ್ತು ಪ್ರಸಾದ ಕೊಡ್ತಾ ಇನಿ ಎಂಕ ನಿರೀಕ್ಷೆ 1 ಲಕ್ಷದ ಒಂದು ಲಕ್ಷದ ನಿರೀಕ್ಷೆ ಮಾಡ್ತು ಉಳ್ಳ ಕುಂಬಳದ ಅನ್ನದಾನದ ಚೇರ್ಮನ್ ಆದ ಮಂಜುನಾಥ ಆಳ್ವರೆಲ್ಲ ವೈಸ್ ಚೇರ್ಮನ್ ಆದ ಯಾಣೆ ಎತ್ತನೆ ಮೂಲ ಶ್ರೀ ಮಹಾಗಣಪತಿನ ಸೇವೆ ಮಲ್ಪನ ಒಂದು ಭಾಗ್ಯ ಅಂಕಡೆ ತೆಗೆದೀನಿ ಎಡ್ಡೆ ರೀತಿ ಮುಲ್ಪೆಕಲೆ ತೋಜೊಂಡು ಕೆಲವು ಜವಣರು ರಾತ್ರಿ ಪಗಲಿಜನೆ ಮಸ್ತ್ ಕೆಲಸ ಅಂತ ಉಳ್ಳರಿ ಐಟ್ಲ ಪಣಿಯರ್ ಎತ್ತನೆಂಡ ಒಂಜಿ ಕೂಡ್ಲದ ಒಂಜಿ 15 ಜವಣರು ಎಂಕಡೆ 20ನೇ ತಾರೀಕಿದ ಬುಕ್ಕ ನನ್ನ ಒಂದು ಮೂಢಪ್ರಸವ ಕರೆದಿರುಕ ಪಾತ್ರ ತಯಾರ ಅಕ್ಕೆ ತಯಾರಾದ ಉಳ್ಳೇರಿ ಫಸ್ಟಿಗೆ ಅಕ್ಕಲು ಬಣ್ಣೆ ವೆಚ್ಚ ಎಂಕಲೆ ಸೇವೆ ಮಲ್ಪಡ ಎಂದು ಕೊಡೋಣ ಅವೇಳಕ್ಕ ಒಂದು 72 ಜನಗಳು ರಾತ್ರಿ ದಾಳ ಪ್ರತಿಫಲ ಪಡೆಯಂದೆ ಪ್ರತಿದಿನ 7 ಗಂಟೆದು ರಾತ್ರಿ 3 ಗಂಟೆ ಮಟ್ಟ ಕ್ಲೀನಿಂಗ್ ವ್ಯವಸ್ಥೆ ಎಲ್ಲ ಅವರು ಮಲ್ತುಳ್ಳೇರಿ. ಮಧೂರು ಮದರಂತೇಶ್ವರ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಇದೀಗಾಗಲೇ ಇವತ್ತು 7ನೇ ದಿವಸ ನಡೀತಾ ಉಂಟು. ಇದುವರೆಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಒಳ್ಳೆಯ ರೀತಿಯಿಂದ ಭಕ್ತ ಜನರಿಗೆ ಬೇಕಾದಂಥ ಆಹಾರ ವಸ್ತುಗಳನ್ನು ಒದಗಿಸುವುದರಲ್ಲಿ ಹಾಗೂ ಅನ್ನದಾನವನ್ನು ಸ್ವೀಕರಿಸುವಂಥದ್ರಲ್ಲಿ ಒಳ್ಳೆಯ ರೀತಿಯಿಂದ ಇದುವರೆಗೆ ನಡೀತಾ ಇದೆ. ಸುಮಾರು 4-5 ಬಗೆಯ ಭೋಜನ ವ್ಯವಸ್ಥೆಗೆ ಬೇಕಾದಂಥ ಪದಾರ್ಥಗಳು, ಗಸಿ, ಉಪ್ಪಿನಕಾಯಿ ಇದೆಲ್ಲ ಮಾಡಿಕೊಂಡು ಪಲ್ಯ ಎಲ್ಲವನ್ನು ಮಾಡಿಕೊಂಡು ಜನರಿಗೆ ಬೇಗ ಪಾಯಸ, ಅದರಲ್ಲೂ ಇವತ್ತು ಬ್ರಹ್ಮಕಲಶೋತ್ಸವದ ಶುಭ ಸಂದರ್ಭ. ಇವತ್ತು ದೇವರಿಗೆ ಅತಿ ಹತ್ತಿರವಾದಂತಹ ಹಾಲು ಪಾಯಸವನ್ನು ಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಾವು ಕೇಸರಿ ಬಾತನ್ನು ಸಹ ಮಾಡಿದ್ದೇವೆ. ಜನರಿಗೆ ಒಂದು ರೀತಿಯ ಸಿಹಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯು ನಡೀತಾ ಇದೆ. ಇದುವರೆಗೆ ಇರುವಂತಹ ಇದರಲ್ಲಿ ಸಾವಿರಾರು ಕಾರ್ಯಕರ್ತರು ಈ ಕಾಸರಗೋಡು ಜಿಲ್ಲೆಯ ಎಲ್ಲ ಮೂಲೆಗಳಿಂದಲೂ ಬಂದಂತಹ ಒಂದೊಂದು ಪಂಚಾಯತ್ ವಯಸ್ಸಾಗಿ ಬಂದಂತಹವರು, ಒಂದೊಂದು ಸಂಘಟನೆ ಮುಖಾಂತರ ಬಂದಂಥವರು ಎಲ್ಲ ತಮ್ಮ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡ್ತಿದ್ದಾರೆ. ಯಾವುದೇ ರೀತಿಯ ಸಂಘರ್ಷವಿಲ್ಲದೆ, ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲದೆ ಎಲ್ಲ ಜನರು ಭಕ್ತವೃಂದ ಎಂಬಂತಹ ಒಂದೇ ಒಂದು ಉದ್ದೇಶದಿಂದ ಮದರಂತೇಶ್ವರ ಸಿದ್ಧಿವಿನಾಯಕನ ಆ ಒಂದು ಮಹಾ ಸಂಭ್ರಮವನ್ನು ಕಾಣುವಂಥ ಒಂದು ಆಸೆ ಮನಸ್ಸಿನಲ್ಲಿದ್ದವರೆಲ್ಲ ಅದನ್ನು ತೋರ್ಪಡಿಸಿಕೊಂಡು ಆ ಆಸೆಯನ್ನು ಪೂರೈಸುವುದಕ್ಕೋಸ್ಕರವಾಗಿ ಸಾವಿರಗಟ್ಟಲೆ ಜನರ ಲಕ್ಷ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಇವತ್ತು ಬ್ರಹ್ಮಕಲಶೋತ್ಸವ ಇವತ್ತು ನಾವು ಸುಮಾರು 1 ಲಕ್ಷ ಜನರಿಗೆ ಬೇಕಾದಂಥ ಪಾಚಕ ಸಾಮಗ್ರಿಗಳನ್ನು ತಯಾರಿಸಿ ಮಾಡ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಒಲೆಯಲ್ಲಿ ನೀರು ಕುದೀತಾ ಉಂಟು, ಅಕ್ಕಿಯನ್ನು ಹಾಕಿ ಅನ್ನ ಬೇಯಿಸ್ತಾ ಉಂಟು. ಅದೇ ರೀತಿ ಬಾಕಿ ಕಡೆಯಲ್ಲೆಲ್ಲ ಸುಮಾರು 50,000 1 ಲಕ್ಷ ಜನರಿಗೆ ಬೇಕಾದಂಥ ಎಲ್ಲ ಪದಾರ್ಥಗಳು 2 ದೊಡ್ಡ ಅಂಡೆಗಳಲ್ಲಿ ರೆಡಿಯಾಗ್ತಾ ಉಂಟು. ಆಗಿದೆ ಈಗಾಗಲೇ ನಮ್ಮ ಭೋಜನ ಶಾಲೆಯಲ್ಲಿ ಎಲ್ಲ ಭೋಜನ ಶುರುವಾಗಿದೆ. ಜನರು ಕ್ಯೂ ನಿಂತು ಜನರು ಅಷ್ಟೇ ಸಹಕಾರದಿಂದ ಬರ್ತಿದ್ದಾರೆ. ಇಷ್ಟೇ ಸಂಖ್ಯೆಯಲ್ಲಿ ಜನರಿದ್ದರು ಯಾವುದೇ ರೀತಿಯ ಗೊಂದಲವಿಲ್ಲದೆ ಅದಕ್ಕೆ ಅತ್ಯಂತ ಒಂದು ಶಿಸ್ತುಬದ್ಧವಾಗಿ ಜನರು ಬಂದು ದೇವರ ಪ್ರಸಾದ ಅಂತ ಸ್ವೀಕರಿಸ್ತಾ ಇದ್ದಾರೆ. ಮದರಂತೇಶ್ವರ ಸಿದ್ಧಿವಿನಾಯಕ ದೇವರು ಹಾಗೂ ನಮಗೆ ಈಗಾಗಲೇ ಕಳೆದ ವರ್ಷ ಬ್ರಹ್ಮಕಲಶ ನಡೆದಿರುವಂತಹ ಈ 4 ಕ್ಷೇತ್ರಗಳಲ್ಲಿ ಒಂದಾದಂಥ ಕಣಿಪುರ ಗೋಪಾಲಕೃಷ್ಣ ದೇವರು ಅವರೆಲ್ಲರ ಅನುಗ್ರಹವು ಈ ಜನರಿಗೆ ಎಲ್ರಿಗೂ ಇರಲಿ, ನಮ್ಮ ಊರಿಗೆ ಅವರ ಅನುಗ್ರಹ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಲಕ್ಷ್ಮೀ ವೆಂಕಟೇಶ ಟೆಂಪಲ್ ಕಾಂಜಂಗಾಡು ಕಳೆದ ಮೂಡಪ್ಪ ಸೇವೆ ದೇವರ ನಮಗೆ ಒಂದು ಎಂಥ ವಾಲಂಟಿಯರ್ಸ್ ಆಗಿ ಒಂದು ಸೇವೆ ಸಲ್ಲಿಸಲಿಕ್ಕೆ ಭಾಗ್ಯ ಸಿಕ್ತು. ಹಾಗೆ ಈ ಸಲ ಸಹ ಕಳೆದ 30 ವರ್ಷದ ಮುಂಚೆ ನಮಗೆ ಮೂಡಪ್ಪ ಸೇವೆ ಆ ದೇವರ ಸೇವೆ ಮಾಡಲಿಕ್ಕೆ ನಮಗೆ ಭಾಗ್ಯ ಸಿಕ್ತು. ಹಾಗೆಯೇ ನಾವು ಈ ಸಲ ಸಹ ದೇವರ ಸೇವೆ ಮಾಡಲಿಕ್ಕೆ ವಾಲಂಟಿಯರ್ಸ್ ಆಗಿ ಲಕ್ಷ್ಮೀ ವೆಂಕಟೇಶ ಟೆಂಪಲ್ ಕಾಂಜಂಗಾಡು ಅದರಿಂದ ನಾವು ಸೇವೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅದು ದೇವರು ನಮಗೆ ಆರೋಗ್ಯ ಎಲ್ಲರಿಗೆ, ನಮ್ಮ ಪೇಟೆಯವರಿಗೆ ಎಲ್ಲರಿಗೆ ಆರೋಗ್ಯ ಇದನ್ನು ಕೊಡಬೇಕಂತ ದೇವರ ಹತ್ರ ನಾನು ಕೇಳಿಕೊಳ್ತೇನೆ. ನಾನು ಇವತ್ತೇ ಬಂದದ್ದು, ಆದರೆ ಮರವೆ ಕೇಳಿ ತುಂಬ ದಿವಸದಿಂದ ಆಸೆ ಇತ್ತು. ಇದು ನೋಡುವಾಗ ಖುಷಿಯಾಯಿತು. ಎಷ್ಟು ವ್ಯವಸ್ಥಿತ ಇತ್ತು ಅಂದರೆ ಯಾರಿಗೂ ಏನು ಬೇಸರ ಅದು. ಮತ್ತು ವಾಲಂಟಿಯರ್ಸ್ ನೋಡುವಾಗ ತುಂಬ ಖುಷಿ ಆಗ್ತದೆ. ಯಾಕೆ ಹೇಳಿದರೆ ಅವರವರೇ ಸ್ವತಃ ಬಂದು ಅವರಷ್ಟಕ್ಕೆ ಕೆಲಸ ಮಾಡ್ತಾರೆ. ಯಾರಿಗೂ ಏನು ಹೇಳಬೇಕು, ನಾನು ಬರಬೇಕಾ ಕೇಳಿದೆ, ಅವ್ರು ಕೂಡಲೇ ಹೇಳಿದ್ದು ನೀವು ಬನ್ನಿ ಹೇಳಿ. ಅದು ಹೇಳುವಾಗ ಇದೆಲ್ಲ ನೋಡುವಾಗ ಎಷ್ಟೋ ಖುಷಿಯಾಗುತ್ತೆ. ಎಲ್ಲ ಜನರು ಇದರಲ್ಲಿ ಭಾಷೆಯ ಇದಿಲ್ಲ, ಎಲ್ಲ ಜನರು ಇದರಲ್ಲಿ ಸಾಮರಸ್ಯ. ಯಾಕೇಳಿ ಇದರಲ್ಲಿ ಕೊಂಕಣಿ ಇದ್ದಾರೆ, ಬ್ರಾಹ್ಮಣ್ಸು ಇದ್ದಾರೆ, ಮಲಯಾಳಿಗಳು ಇದ್ದಾರೆ. ಅದು ನೋಡುವಾಗ ಖುಷಿ ಆಗೋದು. ಅಂದರೆ ಎಲ್ಲರೂ ಕೂಡಿ ಮಾಡಿದ್ದು ಅದಕ್ಕಿರುವಷ್ಟು ವ್ಯಾಲ್ಯೂ ಖಾಲಿ ಒಂದೇ ಜನ ಇದ್ದಾರೆ.
ನಾನು ಇಂಥದ್ದು ತುಂಬ ನೋಡಿದ್ದೇನೆ. ಆದರೆ ಇದರಲ್ಲಿ ತುಂಬ ವಿಶೇಷ ಎಂದು ಹೇಳಿದರೆ ವಾಲಂಟಿಯರ್ ಒಂದು ಪಾತ್ರ, ಅವರೊಂದು ನಿಸ್ವಾರ್ಥ ಸೇವೆ. ಅವರವರಾಗಿ ಎಷ್ಟು ಒಳ್ಳೆ ಮಾಡಿ ಕ್ಲೀನಾಗಿ ನೆಲದಲ್ಲಿ ನೋಡಿದರೂ ನಿಮಗೆ ಒಂದು ತುಂಡು ಕಸ ಸಿಕ್ಕಲಿಕ್ಕಿಲ್ಲ, ಅಂಥ ಒಂದು ಇದು ಮಾಡ್ತಾರೆ. ಅದು ನೋಡಿಯೇ ನಾನು ಹೌದು, ಅದಕ್ಕೆ ನೋಡಿಯೇ ನಾನು ನಿಂತದ್ದು ಇಲ್ಲಿ. ನೋಡಿ, ನಾನು ಕೂಡ ಇವರೊಟ್ಟಿಗೆ ಕೆಲಸ ಮಾಡುವ ಹೇಳಿ, ಅಷ್ಟಕ್ಕೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಅನ್ನದಾನದ ವ್ಯವಸ್ಥೆ ನಿರಂತರವಾಗಿ ನಡೀತಾ ಉಂಟು, ಒಳ್ಳೆ ರೀತಿಯಲ್ಲಿ, ಒಳ್ಳೆಯ ಸಹಕಾರದಲ್ಲಿ. ಇವತ್ತು 1 ಲಕ್ಷ ಜನರವರೆಗಿರುವ ವ್ಯವಸ್ಥೆಯಲ್ಲಿ ಇದೆ. ಜನರು ಬರ್ತಾ ಇದ್ದಾರೆ. ಊಟ ಈಗಾಗಲೇ ಶುರುವಾಗಿದೆ. ಎಲ್ಲ ಸ್ವಯಂ ಸೇವಕರು ನಿರ್ದೇಶನ ಪ್ರಕಾರ ಮಾಡ್ತಾ ಇದ್ದಾರೆ. ನೋಡಿದ್ದೇನೆ. ಮತ್ತು ಇಷ್ಟು ಜನರ ಬ್ರಹ್ಮಕಲಶ ಮಾತ್ರವಲ್ಲ, ಇಲ್ಲೇ ಪಕ್ಕದಲ್ಲಿರುವಂಥ ಕುಂಬಳೆ ಸೀಮೆ ಅತಿ ಪ್ರಸಿದ್ಧವಾದಂಥ ಕಾವೇರಿ ತೀರ್ಥ ಅಂತ ಹೇಳುವ ಮುಜಿಂಗಾವು ದೇವಸ್ಥಾನದಲ್ಲಿ ಸಾಧಾರಣ 1 ಲಕ್ಷ ಜನರವರೆಗೆ ಬಂದು ಅನ್ನದಾನ ನಡೀತಾ ಇತ್ತು ಪ್ರತಿ ವರ್ಷವೂ. ಹೇಗೆ ಅಂದರೆ ಭಾಗಮಂಡಲದಲ್ಲಿ ಶುರುವಾಯಿತು. ನಮ್ಮ ತಂಡದಲ್ಲಿ ಸಾಧಾರಣ 100 ಜನರಿಂದ ಮೇಲೆ ಇದ್ದಾರೆ. ಮತ್ತು ವಾಲಂಟಿಯರ್ಸ್ಗಳು ಬೇಕಾದಷ್ಟು ಜನರಿದ್ದಾರೆ, ಹಿತೈಷಿಗಳು ಬೇಕಾದಷ್ಟು ಜನ ಇದ್ದಾರೆ. ಅಲ್ಲ, ಅದಕ್ಕೆಲ್ಲ ಸ್ವಯಂ ಸೇವಕರು ಇದ್ದಾರೆ. ಸ್ವಯಂ ಸೇವಕರಿಗೆ ಅದೊಂದು ಖುಷಿಯಲ್ಲಿ ಅವರು ಕಟ್ಟು ಮಾಡಿ ಕೊಡ್ತಾರೆ. ಅವರಿಗೆ ಶಾಖಪಾಕಗಳನ್ನು ಬಿಟ್ಟು ಕೊಟ್ಟ ಕೂಡಲೇ ಅವರು ಒಳ್ಳೆಯ ಉತ್ಸಾಹದಿಂದ ಮಾಡಿಕೊಂಡು ಬರ್ತಾರೆ. ಹಾಗಾದ ಕಾರಣ ನಮಗೆ ಯಾವುದೇ ಗೊಂದಲ ಇಲ್ಲದೆ ನಿರಂತರವಾಗಿ ನಡೀತಾ ಇದೆ. ಏನಿಲ್ಲ, ಬ್ರಹ್ಮಕಲಶದ ಶುಭಾಶಯ ಭಕ್ತಾದಿಗಳಿಗೆ. ನಾವು ವಿಟ್ಲ ಭಾಗದಿಂದ ಸುಮಾರು 60-70ಕ್ಕೂ ಜಾಸ್ತಿ ಜನ ಬಂದಿದ್ದೇವೆ. ಹಾಗೆ ನಮಗೆ ಈ ಭಾಗದಲ್ಲಿ ಅನ್ನಪ್ರಸಾದವನ್ನು ಬಳಸುವಂಥ ಪುಣ್ಯ ಕೆಲಸ ನಮಗೆ ಈ ಬ್ರಹ್ಮಕಲಶ ಸೇವೆಯಲ್ಲಿ ಸಿಕ್ಕಿದೆ. ಈ ಒಂದು ಅವಕಾಶವನ್ನು ನೀಡಿದಂತಹ ಸಮಿತಿ ವರ್ಗಕ್ಕೆ ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸೇವೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ರಿಜಿಸ್ಟರ್ಡ್ ಕರ್ನಾಟಕ, ಕೇಂದ್ರ ಕಚೇರಿ ತುಮಕೂರು, ನೇತ್ರಾವತಿ ವಲಯ, ಕಾಸರಗೋಡು ನಗರ. ನಾವು ಇಲ್ಲಿ ಮಂಜೇಶ್ವರ ಶಾಖೆಯಿಂದ ಬಂದವರು, ಮಹಾಲಿಂಗೇಶ್ವರ ಶಾಖೆ, ಉದ್ಯಾವರ ಮಾಡ, ಹೊಸಂಗಡಿ, ವಡಾಜ ಶಾಖೆಯಿಂದ, ಪ್ರೇರಣ ಎಲ್ಲ ಶಾಖೆಯಿಂದ ನಾವು ಒಟ್ಟಾಗಿ ಸಾಧಾರಣ ಒಂದು 30-40 ಜನ ಬಂದಿದ್ದೇವೆ ನಮ್ಮ ಈ ಗ್ರೂಪಿನಲ್ಲಿ. ಇಲ್ಲಿ ನಾವು ಮಧುರು ಮದನಂತೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಮಿತಿಗೆ, ಬ್ರಹ್ಮಕಲಶೋತ್ಸವ ಸೇವೆಗೆ ನಾವೆಲ್ಲರೂ ಸಂಘಟಿತರಾಗಿ ಒಗ್ಗಟ್ಟಾಗಿ ಎಲ್ಲರೂ ಬಂದಿದ್ದೇವೆ. ನಮ್ಮ ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಬೇರೆ ಬೇರೆ ಕೆಲಸಕ್ಕೆ ನಾವು ಅಲ್ಲಿ ಅನ್ನ ಸಂತರ್ಪಣೆ ಕೆಲವರಿದ್ದಾರೆ, ಕೆಲವರು ಅದನ್ನು ಪಾಕಶಾಲೆಯಲ್ಲಿ ಸಪ್ಲೈ ಮಾಡ್ತಾಯಿದ್ದಾರೆ, ಕೆಲವರು ಇಲ್ಲಿ ಕಟ್ಟಿಗೆಯನ್ನು ಬೇರೆ ಬೇರೆ ಜೋಡಿಸುತ್ತಾ ಇದ್ದಾರೆ. ಹಾಗೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಜನಗಳು ನಮ್ಮ ಸ್ವಯಂ ಸೇವಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಂದಿರೋದು ಈಗ ಕುಂಜತ್ತೂರು, ಮಾಡ, ಮಹಾಲಿಂಗೇಶ್ವರ, ಬಡಾಜೆ, ಹೊಸಂಗಡಿ ಪ್ರೇರಣಾ ಸಮಿತಿಯಿಂದ ನಾವು ಬಂದಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ನಮ್ಮ ಮಂಗಳೂರು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಈಗ ನಾನು ಸುಮಾರು ಈ ಯೋಗ ಸಮಿತಿಗೆ 1 ವರ್ಷದಿಂದ ಹೋಗ್ತಾ ಇದ್ದೇನೆ. ಮತ್ತು ನಮ್ಮ ಹಿರಿಯರೆಲ್ಲ ಕೆಲವರು ಬಂದಿದ್ದಾರೆ. ಮತ್ತು ಈ ಶ್ರಮದಾನದ ನಮಗೆ ಒಂದು ಸಮಯ ಕೊಟ್ಟಿದ್ದಾರೆ, ಇವತ್ತು 2ನೇ ತಾರೀಕಿಗೆ ಬರಬೇಕು ಅಂತೇಳಿ. ಆದ್ದರಿಂದ ನಾವೆಲ್ಲ ನಮ್ಮ ಮಂಜೇಶ್ವರ ಏರಿಯಿಂದ ಒಂದು ಬಸ್ಸು ಮಾಡಿ ಬಂದ. ಅದೇ ರೀತಿ ಬೇರೆ ಬೇರೆ ಕಡೆಯಿಂದ ನಮ್ಮ ಪತಂಜಲಿ ಯೋಗ ಸಮಿತಿಯವರು ಇಲ್ಲಿ ಬಂದಿದ್ದಾರೆ. ಅವರು ಶ್ರಮದಾನ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆಯಲ್ಲಿ ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆಯ ಶ್ರಮದಾನ ಕೂಡ ಮಾಡ್ತಾ ಇದ್ದಾರೆ. ಈ ಮಧೂರು ಈ
ಮೂಡಪ್ಪ ಸೇವೆ ಇಂಥ ಒಂದು ಇದು ಯೋಗ ಸಿಕ್ಕಿರುವುದು ನಮಗೆ ಒಂದು ವಿಶೇಷವಾದಂಥ ಯೋಗ ಇದು. ಇಂಥ ಯೋಗ ನಮಗೆ ಸಿಗಲಿಕ್ಕಿಲ್ಲ ಮತ್ತೆ. ಅದರಿಂದ ನಾವು ಇದಕ್ಕೆ ಬಂದಿದ್ದೇವೆ. ಇದರ ನಾಯಕತ್ವವನ್ನು ಇಲ್ಲಿ ಜಯರಾಮಣ್ಣವರು ವಹಿಸಿದ್ದಾರೆ. ಇದರ ನಾಯಕತ್ವವನ್ನು ಜಯರಾಮ ಉಳ್ಳಾಳ ಅವರು ವಹಿಸಿದ್ದಾರೆ. ಹರಿ ಓಂ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ರಿಜಿಸ್ಟರ್ಡ್ ಇದರ ನೇತ್ರಾವತಿ ವಲಯದ ಕಾಸರಗೋಡು ಜಿಲ್ಲೆಯ ಪರಿವಾರ ಸಮೇತ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಮಾವಿನಗಟ್ಟೆ ಶಾಖೆಯ ಎಲ್ಲ ಯೋಗ ಬಂಧುಗಳು ಮೊನ್ನೆ 30ನೇ ತಾರೀಕಿಗೆ ಹಾಗೂ ಇಂದು 2ನೇ ತಾರೀಕಿಗೆ ಮಧೂರು ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಮೂಡಪ್ಪ ಸೇವೆಯ ಈ ಸಂದರ್ಭದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅನ್ನ ಸಂತರ್ಪಣೆ ಅದೇ ರೀತಿ ಇತರ ಎಲ್ಲ ಕೆಲಸಗಳಲ್ಲಿಯೂ ನಮ್ಮ ಯೋಗ ಬಂಧುಗಳು ಭಾಗಿಯಾಗಿದ್ದಾರೆ. ಇಂತಹ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಈ ಬ್ರಹ್ಮಕಲಶ ಸಮಿತಿಗೆ ನಮ್ಮ ಎಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹರಿ ಓಂ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ನಾವು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಅಂದರೆ SPOSS ರಿಜಿಸ್ಟರ್ಡ್ ಕರ್ನಾಟಕ ಇದರ ಸಮಿತಿಯ ಕಾಸರಗೋಡು ನಗರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ವ್ಯಾಪ್ತಿಯಿಂದ ನಾವೆಲ್ಲರೂ ಬಂದಿದ್ದೇವೆ. ಸಾಮಾನ್ಯ 200-350ಕ್ಕಿಂತ ಮೇಲ್ಪಟ್ಟು ನಾವು ಸ್ವಯಂ ಸೇವಕರಾಗಿ ಬಂದಿದ್ದೇವೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ ಕಳೆದ 1 ವಾರದಿಂದಲೂ ಕೂಡ ಈ ನಿರಂತರವಾಗಿ ಸೇವೆ ನಡೆಯುವಂಥ ಒಂದು ಅವಕಾಶದಲ್ಲಿ ದೇವರು ನಮಗೆ ಆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕಾರ್ಯಕರ್ತರು ಬೇಕಾದಷ್ಟು ಮಂದಿ ಇದ್ದಾರೆ. ಆದರೂ ಕೂಡ ಯಾವ ಸೇವೆ ಅದಕ್ಕೆ ಇಂಥದ್ದೇ ಪರ್ಟಿಕ್ಯುಲರ್ ಸೇವೆ ಅಂತೇಳಿಲ್ಲ, ಎಲ್ಲ ಸೇವೆಯಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಆ ಮನಸ್ಥಿತಿಯಲ್ಲಿ ಎಲ್ಲರೂ ಕೂಡ ಸೇವೆಯನ್ನು ಮಾಡ್ತಾರೆ, ಶಾಂತಚಿತ್ತದಿಂದ ಸೇವೆಯನ್ನು ಮಾಡ್ತಾರೆ. ದೇವರಿಗೆ ಆ ಸೇವೆ ಪ್ರೀತ್ಯರ್ಥವಾಗಲಿ. ಇನ್ನು ಮುಂದಕ್ಕೆ ನಮ್ಮೊಂದು ಯೋಜನೆ ಈಗಾಗಲೇ ಕಾಸರಗೋಡು ನಗರದಲ್ಲಿ ನಮ್ಮ ಶಾಖೆಗಳ ಬೆಳವಣಿಗೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಏನು ಸಂಸ್ಕಾರ ಸಂಘಟನೆ ಸೇವೆ ಎಂಬ ಉದ್ದೇಶದಿಂದ ಏನು ಸಮಾಜದ ಆರೋಗ್ಯ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವಂಥ ಉದ್ದೇಶ ನಮ್ಮ ಸಮಿತಿದಿದೆ. ಕಳೆದ 45 ವರ್ಷದಿಂದಲೂ ಸಮಿತಿ ಇದನ್ನೇ ಮಾಡ್ತದೆ, ಉಚಿತವಾಗಿ ಶಿಕ್ಷಣವನ್ನು ಮಾಡ್ತಾ ಇದೆ. ಆ ಮುಖಾಂತರ ಸಮಾಜದ ಏನು ಧಾರ್ಮಿಕ ಚೌಕಟ್ಟಿನಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಪ್ರೇರಣೆಯಾಗಿದ್ದುಕೊಂಡು ಆ ಮುಖಾಂತರ ಸಮಾಜದ ಜನರ ಆಶೋತ್ತರಗಳನ್ನು ಆಶಾಭಾವನೆಗಳನ್ನು ಜನರಲ್ಲಿರುವಂಥ ತೊಡಕುಗಳನ್ನು ಏನು ಅವರ ಆರೋಗ್ಯ ಸಮಸ್ಯೆ ಇರ್ಬೋದು ಪ್ರತಿಯೊಂದನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ನಮ್ಮ ಸಮಿತಿ ಸಂಪೂರ್ಣವಾಗಿ ಕಟಿಬದ್ಧವಾಗಿದೆ. ಆ ಮುಖಾಂತರ ಮಕ್ಕಳ ಶಿಕ್ಷಣ ಮಕ್ಕಳಿಂದ 10 ವರ್ಷಕ್ಕಿಂತ ಮೇಲ್ಪಟ್ಟು ವಯೋಮಿತಿ ಇಲ್ಲದ ಎಲ್ಲ ವಯೋವೃದ್ಧರನ್ನು ಕೂಡ ಸಮಿತಿಯ ಚೌಕಟ್ಟಿನಲ್ಲಿ ಸೇರಿಸಿಕೊಂಡು ನಿತ್ಯ ಯೋಗಾಭ್ಯಾಸ ಮಾಡಿಕೊಂಡು ಆ ಮುಖಾಂತರ ಏನು ಸಂಸ್ಕಾರ ಸಂಘಟನೆ ಸೇವೆ ಎಂಬ 3 ಉದ್ದೇಶವನ್ನು ಹೊಂದಿಕೊಂಡು ಸಮಿತಿ ಕಾರ್ಯಾಚರಿಸ್ತಾ ಇದೆ. ಆ ಉದ್ದೇಶದಲ್ಲಿ ಸಮಿತಿ ಎಲ್ಲರಿಗೂ ಕೂಡ ಬಂದಂಥ ಎಲ್ಲ ಬಂಧುಗಳಿಗೂ ಕೂಡ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣುವಂಥ ಒಂದು ಸೇವೆಯನ್ನು ಇಲ್ಲಿಯ ಕ್ಷೇತ್ರ ಮಧೂರು ಕ್ಷೇತ್ರದ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಕೂಡ ಈ ಮಾಧ್ಯಮದ ಮುಖಾಂತರ ವಿನಂತಿಸುವುದು ಏನಂತ ಹೇಳಿದರೆ ಕಾಸರಗೋಡು ಭಾಗದಲ್ಲಿ ಯಾವ ಭಾಗದಲ್ಲಿ ನಾವು ಶಾಖೆಯನ್ನು ಮಾಡ್ತೇವೆ ಅಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಆ ಶಾಖೆಗಳಲ್ಲಿ ಭಾಗವಹಿಸಿಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಎಲ್ಲ ಸ್ವಾಸ್ಥ್ಯ ಸಮಾಜವನ್ನು ಮಾಡುವಂಥ ಉದ್ದೇಶ ನಮ್ಮ ಸಮಿತಿದಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ. ದೇವರು ಕೊಟ್ಟಂಥ ಆಯುಷ್ಯವನ್ನು ನಾವು ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಆರೋಗ್ಯಪೂರ್ಣವಾಗಿ ಸ್ವೀಕರಿಸೋಣ ಅಂತ ಹೇಳುತ್ತಾ ಅವಕಾಶ ಕೊಟ್ಟಂಥ ಸಮಿತಿಗೆ ಮತ್ತು ಈ ನಮಗೆ ಇಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿ ಜೋಡಿಸ್ಕೊಂಡು ಬಹಳ ಪ್ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ಸಮಿತಿಯವರು ಮಾತ್ರ ಅಲ್ಲ, ಎಲ್ಲರೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಸ್ವಯಂ ಸೇವಕರು ಜೋಡಿಸ್ಕೊಂಡಿದ್ದಾರೆ. ಅವರಿಗೆಲ್ಲರೂ ಕೂಡ ದೇವರ ಆರೋಗ್ಯವಾಗಿ ಕೊಡಲಿ ಅಂತೇಳಿ ವಿನಂತಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಹರಿ ಓಂ.